ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಚಂದನ ಮಂಥನದ ಇಂದಿನ ವಿಷಯ T20 ಮಹಿಳೆಯರ ವಿಶ್ವಕಪ್ ವಿಶೇಷ ಚೇತನರ ಯಶೋಗಾಥೆ. ಚೊಚ್ಚಲ T20 ಅಂಧರ ವಿಶ್ವಕಪ್ ಅನ್ನ ಗೆದ್ದು ಭಾರತದ ಮಹಿಳೆಯರು ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಹಾಗಾದ್ರೆ ಅವರ ಗೆಲುವಿನ ಹಿಂದೆ ಇರುವಂತಹ ಶ್ರಮ ಏನು, ಜೊತೆಗೆ ಯಾವೆಲ್ಲ ರೀತಿಯ ತರಬೇತಿಗಳನ್ನ ಅವರಿಗೆ ಕೊಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಭಾರತ ತಂಡದ ಆಟಗಾರ್ತಿಯಾಗಿರುವಂತಹ ಕಾವ್ಯ ಎನ್ಆರ್. ಕಾವ್ಯ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೇನೆ ಈ ತಂಡದ ನಾಯಕಿಯಾಗಿರುವಂತಹ ದೀಪಿಕಾ ಟಿಸಿ. ದೀಪಿಕಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೇನೆ ಮತ್ತೊಬ್ರು ಆಟಗಾರ್ತಿ ಆಗಿರುವಂತಹ ಕಾವ್ಯ ವಿ ಅವರು, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಕಾವ್ಯ ಅವರೇ. ಮೊದಲನೇದಾಗಿ ಈ ಒಂದು ಗೆಲುವಿನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ವಿಶಸ್ಸನ್ನ ತಿಳಿಸ್ತಾ, ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಕಾವ್ಯ ಅವರೇ. ಹಾಗೇನೆ ನಿಮಗೆ ಈ ಕ್ರಿಕೆಟ್ ಬಗ್ಗೆ ಆಸಕ್ತಿ ಯಾಕೆ ಬಂತು ಮತ್ತೆ ಯಾವಾಗಿಂದ ಬಂತು ಅಂತ? ಮ್ಯಾಮ್ ನಮಸ್ತೆ, ನನ್ನ ಹೆಸರು ಕಾವ್ಯ ಎನ್ಆರ್. ನಾನು ಬಂದ್ಬಿಟ್ಟು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ದೇವಲಾಪುರ ಪೋಸ್ಟ್ ನಾಯಕನಪಾಳ್ಯ ಅಂತ ನನ್ನ ಊರ ಹೆಸರು. ನಾನು 6 ವರ್ಷ ಇರಬೇಕಾದ್ರೆ ನಮ್ಮಪ್ಪ ಜಲ್ಲಿಕಲ್ಲಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಅಲ್ಲೇನೋ ಸುಮ್ಮನೆ ಆಟ ಆಡಕ್ಕೆ ಹೋಗಿದ್ವಿ. ನನ್ನ ಜೊತೆ ಇದ್ದಂಥ ಒಬ್ಬ ಹುಡುಗ ಕಲ್ಲೆಸ್ತ, ಅದನ್ನ ಇಟ್ಕೊಳ್ಳೋಣ ಅಂತ ಹೋಗಿ ನನ್ಗೆ ಅದು ಡೈರೆಕ್ಟ್ ಬಂದು ನನ್ನ ಕಣ್ಣಿಗೆ ಬಿತ್ತು. ಅಂದ್ರೆ ನೀವು ಹುಟ್ಟಿಂದ ಆ ಒಂದು ಇದನ್ನ ಪಡ್ಕೊಂಡು ಬಂದಿಲ್ಲ? ಇಲ್ಲ, ಆಟ ಆಡೋಂಥ ಟೈಮಲ್ಲಿ ನನಗೆ ಆ ಥರ ಆಯಿತು. 2017ರಲ್ಲಿ ನಾನು ಸಮರ್ಥನಂ ಸಂಸ್ಥೆ ಬಂದೆ 3 ತಿಂಗಳು ಟ್ರೈನಿಂಗ್ಗೋಸ್ಕರ. ಆ ಟ್ರೈನಿಂಗ್ ಬಂದು ನೋಡಿದ ತಕ್ಷಣ ನನಗೊಂಥರ ಅನಿಸ್ತು ಮ್ಯಾಮ್. ಅಲ್ಲಿ ಇದ್ದಂಥ ನಾನು ಫಸ್ಟಿಗೆ ಏನೋ ಅಂದ್ಕೊಂಡಿದ್ದು ನಾನು ಒಬ್ಬಳೇ ಈ ಥರ ಇದ್ದೀನಿ, ದೇವ್ರು ಯಾಕೆ ನಾನು ಒಬ್ಳಿಗೆ ಈ ಥರ ಕಂಡು ಪ್ರಾಬ್ಲಮ್ ಮಾಡ್ದ, ನಮ್ಮ ಅಣ್ಣ ನೋಡಿರಿ ಈ ಥರ, ಯಾಕೆ ದೇವರು ನನ್ನ ಒಬ್ಳಿಗೆ ಈ ಥರ ಮಾಡ್ತಾನೆ ಅಂತ ಅನಿಸ್ತಾ ಇತ್ತು. ಆ ಸಮರ್ಥನಂ ಸಂಸ್ಥೆ ಕಾಲಿಟ್ಟಿದ ತಕ್ಷಣ ನನಗೆ ಅನಿಸ್ತು ಇವ್ರ ಮುಂದೆ ನಂದೇನು ದೊಡ್ಡದಲ್ಲ ಅಂತ. ಅದನ್ನೆಲ್ಲ ನೋಡಿಬಿಟ್ಟು ನನಗೊಂಥರ ಸ್ಫೂರ್ತಿ ಬಂತು ಮ್ಯಾಮ್. ನಂದು 3 ತಿಂಗಳು ಟ್ರೈನಿಂಗ್ ಆಗೋ ಟೈಮಲ್ಲಿ ಅಲ್ಲಿ ಶಿಖಾ ಮೇಡಮ್ ಅಂತ ನಮ್ಮ ಮ್ಯಾನೇಜರು ಪ್ಲಸ್ ಕೋಚು, ಆ ಟೈಮಲ್ಲಿ ನಮಗೆ ಏನೋ ಟ್ರೈನಿಂಗ್ ಮಾಡೋಂಥ ಇದರಲ್ಲಿ ಬಂದುಬಿಟ್ಟು ಕೇಳಿದ್ರು ಯಾರಿಗಾದ್ರೂ ಸ್ಪೋರ್ಟ್ಸು ಇಂಟ್ರೆಸ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ನಂದು ಫಸ್ಟು ವಾಲ್ ಕ್ಲೈಂಬಿಂಗಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಫಸ್ಟ್ ನ್ಯಾಷನಲ್ ಕಾಶ್ಮೀರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಅದರಲ್ಲಿ 3rd ಪ್ರೈಸ್ ಕೂಡ ಬಂತು. ಅದಾದಮೇಲೆ ನಾವು ಮ್ಯಾರಥಾನ್ ಎಲ್ಲ ಓಡ್ತಾ ಇದ್ವಿ, ಹಲವಾರು ಮ್ಯಾರಥಾನ್ 5K 10K 45 ಕಿಲೋಮೀಟರು ಅದೆಲ್ಲ ಓಡ್ತಾ ಒಂದಿನ ನಾವು ಮೈಸೂರು ಟು ಬ್ಯಾಂಗ್ಳೂರು ಅದಕ್ಕೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಅದು 145 ಕಿಲೋಮೀಟರ್ ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು. ನಾವು 2019ರಲ್ಲಿ ಫಸ್ಟು ಪ್ರಾಕ್ಟೀಸ್ ಮ್ಯಾಚ್ ಅಂತ ಕೇರಳದಲ್ಲಿ ಹೋಗಿದ್ವಿ. ಕೇರಳದಲ್ಲಿ ಏನು ಕೇರಳ ವರ್ಸಸ್ ಕರ್ನಾಟಕ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದಂತಹ ಜರ್ನಿ ಇವತ್ತು ಗೆಲುವಿನತ್ತ ಕರ್ಕೊಂಡು ಬಂದು ನಿಂತಿದೆ. ಓಕೆ ದೀಪಿಕಾ ಅವರೇ, ಇವತ್ತು ಇತಿಹಾಸವನ್ನ ನಿರ್ಮಿಸಿದ್ದೀರಾ, ಅದರಲ್ಲೂ ಕೂಡ ತಂಡದ ನಾಯಕಿಯಾಗಿ ತಂಡವನ್ನ ನಿಭಾಯಿಸ್ತಾ ವಿಶ್ವಕಪ್ಪನ್ನೇ ಗೆದ್ದಿರೋವಂಥದ್ದು. ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ, ಜೊತೆಗೆ ನಿಮ್ಮ ಪರಿಚಯ ಕೂಡ ಚಿಕ್ಕದಾಗಿ ಹೇಳಿ ಅಂತ. ನನ್ನ ಹೆಸರು ದೀಪಿಕಾ ಟಿಸಿ. ನಮ್ಮೂರು ಬಂದು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ಕರಿತಿಮ್ನಹಳ್ಳಿ ಬರುತ್ತೆ. ಅದು ಬಾರ್ಡರ್ ಅಲ್ಲಿ ಇದ್ದೀವಿ ನಮ್ದು. ನಾನು ಅಂದರೆ ನಾನು 5 ಮಂತ್ಸ್ ಬೇಬಿ ಇದ್ದಾಗ ಅದು ಉಗುರಲ್ಲಿ ಪರ್ಚ್ಕೊಂಡು ನಾನು ಬ್ಲೈಂಡ್ ಆಗಿದ್ದು. ಅದಾದಮೇಲೆ ಸ್ವಲ್ಪ ಅಕ್ಕಪಕ್ಕ ಎಲ್ಲ ಇರ್ತಾರಲ್ಲ, ನಿಮ್ಮ ಮಗಳು ಬ್ಲೈಂಡು, ಅವಳಿಗೆ ಏನು ಕಾಣಿಸುತ್ತೆ, ಅವಳು ಏನು ಮಾಡೋದಕ್ಕಾಗೋದಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೀಯಾಳ್ಸಿ ಮಾತಾಡ್ತಾ ಇದ್ರು. ಅಂದರೆ ಸ್ಕೂಲ್ ಮ್ಯಾಚ್ಗಳಿರುತ್ತಲ್ಲ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು. ಸ್ಕೂಲ್ನಲ್ಲೇ ನಿಮಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ? ಬಟ್ ಆಗ್ಲೂ ಸಹ ಇದು ಬ್ಲೈಂಡ್ ಕ್ರಿಕೆಟು, ಬ್ಲೈಂಡ್ ಆಡ್ತಾರೆ, ಬ್ಲೈಂಡ್ ಕ್ರಿಕೆಟು ಸಹ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಡ್ತಾರೆ ಅನ್ನೋದು ನನಗೆ ಆಗ್ಲೂ ಸಹ ಗೊತ್ತಿಲ್ಲ. ನಮ್ಮ PT ಸರ್ ಏನೋ ದೀಪಿಕಾ ಚೆನ್ನಾಗಿ ಆಡ್ತಾಳೆ, ಅವಳಿಗೆ ಬ್ಯಾಟ್ ಕೊಡಿ, ಅವಳು ಹೋಗಿ ಹೊಡಿತಾಳೆ ಅಂತ ಅಂದ್ಬಿಟ್ಟು ನನ್ನ ಕೈ ಕೊಟ್ಬಿಟ್ಟು ಕಳಿಸ್ಬಿಡ್ತಾ ಇದ್ರು. ಕರ್ನಾಟಕ ಟೀಮ್ ರೆಪ್ರೆಸೆಂಟ್ ಮಾಡೋದಕ್ಕೆ ನನಗೆ ಕ್ಯಾಂಪಿಗೆ ಕರೆದ್ರು. ಆಗ ಅಪ್ಪ ಅಮ್ಮ, ಅಯ್ಯೋ ಹುಡುಗಿ ನೀನು ಹೇಗೆ ಹೋಗ್ತೀಯಾ, ಹುಡುಗರು ಹೋಗ್ತಾರೆ ಹೊರಗಡೆ, ಮೊದಲೇ ಊರಲ್ಲೆಲ್ಲ ಮಾತಾಡ್ತಾರೆ, ಅವಳಿಗೆ ಕಾಣಿಸಲ್ಲ, ಅವಳಿಗೆ ಓದೋದಿಕ್ಕೂ ಬರೋದಿಲ್ಲ, ಅವಳು ಏನು ಮಾಡ್ತಾಳೆ ಅನ್ನೋದೆಲ್ಲ ಮಾತಾಡ್ತಾರೆ. ನಾನು ಅಪ್ಪಂಗೆ ಹೇಳಿದ್ದು ಒಂದು, ಎಲ್ಲ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ಕೂತ್ಕೊಳ್ಳೋದಕ್ಕಾಗತ್ತ. ಆಗ ತುಂಬ ಕಷ್ಟ ಮನೆಯಲ್ಲೇ ಅಂತಂದರೆ ಅಪ್ಪ
ಅಪ್ಪಂಗೆ ಇವಾಗ ಊರಿಂದ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೂ ನಮ್ಮ ಹತ್ರ ಒಂದು 100 ರೂಪಾಯಿ 200 ರೂಪಾಯಿ ಕಾಸು ಇರ್ತಿರ್ಲಿಲ್ಲ, ಅಷ್ಟು ಕಷ್ಟ ನಮಗೆ. ಯಾವಾಗ ನಾನು ಸಮರ್ಥ ನಮಗೆ ಕಾಲಿಟ್ನೋ ಲೈಫ್ ನಂದು ಫುಲ್ ಟರ್ನ್ ಆಯಿತು ಅಂದ್ಕೊಳ್ತೀನಿ, ನನ್ನ ಲೈಫ್ ಆವಾಗ ಫುಲ್ಲು. ಅದಾದಮೇಲೆ ನನಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತಾ ಇರ್ತಿತ್ತು, ಒಳ್ಳೊಳ್ಳೆ ಊಟ ಸಿಗ್ತಾ ಇರ್ತಿತ್ತು. ಆವಾಗ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟ ತಕ್ಷಣ ನನಗೆ ನ್ಯಾಷನಲ್ ಟೀಮ್ಗೆ ಸೆಲೆಕ್ಷನ್ ಆದೆ. ಫಸ್ಟು ನಾವು ಟ್ರಾವೆಲ್ ಮಾಡಿದ್ದು ಡೆಲ್ಲಿಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ವಿ. ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಕೆಳಗಡೆ ನಿಂತ್ಕೊಂಡು ಬಾಯ್ ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅದು ಒಂದು ಡ್ರೀಮ್ ಇತ್ತು, ನಾವು ಒಂದು ಫ್ಲೈಟಲ್ಲಿ ಹೋಗ್ತೀವಿ, ಅದು ಒಂದು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಾವು. ಅಯ್ಯೋ ನಾವು ಒಂದು ಫ್ಲೈಟಲ್ಲಿ ಹೋಗ್ತೀವ ಇಷ್ಟು ಒಂದು. ಅದಾದಮೇಲೆ 2023ನಲ್ಲಿ ನನಗೆ IBSC ಅಡುಗೆ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಮತ್ತು ಬರ್ಮಿಂಗಮ್ನಲ್ಲಿ ನಾವು ಗೋಲ್ಡ್ ಮೆಡಲ್ ವಿನ್ ಆಗಿಬಿಟ್ಟು ಬಂದ್ವಿ. ಅದಾದಮೇಲೆ ನನಗೆ ಪ್ರೆಸೆಂಟ್ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮುಂಬೈನಲ್ಲಿ. ಮತ್ತು ಪ್ರೆಸೆಂಟ್ ನಾನು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ಪಿಗೆ ಅದು ಕರ್ನಾಟಕ ಟೀಮಿಂದ ನನಗೆ ಕ್ಯಾಪ್ಟನ್ ಆಗಿರೋದು ತುಂಬಾ ಹೆಮ್ಮೆ ಅನಿಸುತ್ತೆ ನನಗೆ. ಅದು ಇಲ್ಲಿ ನಾನು ಈ ಸ್ಟೇಜ್ ಮೇಲೆ ನಾವು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆಲ್ಲ ಕಾರಣ ಸಮರ್ಥ ನಮ್ಮ ಕ್ಯಾಬಿ. ನನ್ನ ಹೆತ್ತ ತಂದೆ ಇರ್ಬೋದು, ನನಗೆ ದೇವರನ್ನು ನನಗೆ ಬೆಳೆಸೋ ತಂದೆ ಕೊಟ್ಟಿದ್ದಾರೆ, ಅದು ಮಾಂತೇಶ್ ಸರ್. ಯಾವಾಗಲೂ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಅದು ಹೇಳಿದೆ ನಾನು, ಈ ಒಂದು ಇತಿಹಾಸವನ್ನೇ ನಿರ್ಮಿಸ್ತಿದ್ದೀರಾ, ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ. ಈ ಕಷ್ಟದ ಹಾದಿಯನ್ನ ಯಾವ ರೀತಿ ಸೌಸ್ಕೊಂಡು ಬಂದ್ರಿ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಆ ಕಷ್ಟದ ಹಾದಿಯನ್ನ ಒಂದು ಕಡೆಗಿಟ್ರೆ ನಿಮ್ಮ ಗೆಲುವು ಇಡೀ ಪ್ರಪಂಚದ ಕಡೆ ಎಲ್ಲ ಹರಡ್ಕೊಂಡು ಹೋಗ್ತಾ ಇದೆ. ಸೊ ಅದು ಬೇರೆ ದೇಶದಲ್ಲಿ ನಮ್ಮ ಬಾವುಟವನ್ನು ಎತ್ತಿ ಹಿಡಿದು ನಾವು ಹಾರಿಸ್ತೀವಲ್ಲ, ಅದೊಂದು ಫೀಲಿಂಗ್ ಬೇರೆನೇ ಇರುತ್ತೆ ನಮಗೆ. ಒಂಥರ ಅದೇನೋ ನಾವು ಲಾಸ್ಟು ಮ್ಯಾಚಲ್ಲಿ ನಾನು ಪ್ಲೇಯರ್ಸ್ಗೆಲ್ಲ ಹೇಳ್ತಿದ್ದು ಒಂದೇ, ಕೈಯಾದರೂ ಮುಡ್ಕೊಳ್ಳಿ ಕಾಲಾದರೂ ಮುಡ್ಕೊಳ್ಳಿ, ಒಟ್ಟು ನಾವು ಇನ್ನಾಗಬೇಕಷ್ಟೇ, ನಾವು ಇಂಡಿಯಾ ಕಪ್ ತಗೊಂಡು ಹೋಗ್ಬೇಕಷ್ಟೇ ಅನ್ನೋದು ಅದೊಂದೇ ಹೇಳ್ತಾ ಇದ್ದು ನನ್ನ ಪ್ಲೇಯರ್ಸ್ ಹತ್ರ. ಅದಾದಮೇಲೆ ನಮ್ಮ ಇಷ್ಟು ಸೇಫಲ್ಲಿ ಇದ್ದೀವಿ ಅಂತಂದರೆ ಅದು ಒಂದೇ ಒಂದು ಕಾರಣ, ಅದು ಸೈನಿಕರು. ಎಷ್ಟು ಒಂದು ಮಳೆ ಅಂದೆ ಬಿಸಿಲು ಅಂದೆ ನಮ್ಮನ್ನು ಇಷ್ಟು ಸೇಫಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ನಾನು ಈ ಒಂದು ವರ್ಲ್ಡ್ ಕಪ್ನ ಅವರಿಗೋಸ್ಕರ ನಾನು ರೆಪ್ರೆಸೆಂಟ್ ಮಾಡ್ತೀನಿ. 2025ನಲ್ಲಿ ತುಂಬಾ ಇಶ್ಯೂ ಆಯಿತು ಭಾರತದಲ್ಲಿ. ಎಲ್ಲ ಆ ಒಂದು ಏನೇನು ಆ ಕ್ಷಣಗಳಾದವೋ ಆ ಒಂದು ಕ್ಷಣಗಳು ನಮ್ಮ ಆ ಗ್ರೌಂಡಲ್ಲಿ ಕಾಣ್ತಾ ಇತ್ತು ನನಗೆ. ಅದು ನನಗೆ ತುಂಬಾ ಪ್ರೌಡ್ ಅನ್ನಿಸ್ತು. ಬಟ್ ನಾವೊಂದು ಬ್ಲೈಂಡ್ ಕ್ರಿಕೆಟ್ ಒಂದು ಕಂಡಕ್ಟ್ ಮಾಡಬೇಕಂತಂದರೆ ಲಾಟ್ ಆಫ್ ಸ್ಟ್ರಗಲ್ ಇರ್ತೈತೆ ಅದರಿಂದ. ಅದು ತುಂಬಾ ಕಷ್ಟಪಟ್ಟಿದ್ದಾರೆ ಮಾಂತೇಶ್ ಸರ್. ಆ ಒಂದು ಎಲ್ಲ ಕ್ಷಣಗಳು ಆ ನೆನಪು, ಆ ಒಂದು ವಿನ್ನಿಂಗ್ ಮೂಮೆಂಟ್ ಇತ್ತಲ್ಲ, ಆ ಕ್ಷಣ ನಮಗೆ ಅದೆಲ್ಲ ನೆನಪಂತು. ನಮ್ಮ ಟೀಮೆಲ್ಲ ತುಂಬ ಅಂದರೆ ಪ್ರೌಡ್ ಮೂಮೆಂಟ್ ಆಯಿತು ನಮಗೆ. ಅಂತಂದರೆ ಏನೋ ನಾವೊಂದು ಭಾರತಕ್ಕೆ ಒಂದು ಹೆಸರು ತಂದ್ವಲ್ಲ, ನಾವು ಭಾರತಕ್ಕೋಸ್ಕರ ಹೋರಾಡಿದ್ವಲ್ಲ ಅನ್ನೋದೊಂದು ನಮ್ಗೆ ಅದೊಂದು ಫೀಲ್ ಇತ್ತು ನಮಗೆ. ಏನೋ ಕಾವ್ಯ ಅವರೇ, ವಿಶೇಷ ಚೇತನರು ಅಂತ ಹೇಳಿ ನಮ್ಮ ಸಮಾಜ ಒಂದು ಟ್ಯಾಗ್ ಕೊಟ್ಬಿಟ್ಟಿದೆ. ಆ ಒಂದು ಪದ ಅನ್ನುವಂಥದ್ದು ನಿಮ್ಮ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿತ್ತು? ಯಾಕಂದ್ರೆ ನೀವು ಕ್ರಿಕೆಟ್ ಆಡ್ತೀನಿ ಅಂತ ಬಂದಾಗ ಇವ್ರ ಹತ್ರ ಏನ್ ಆಗತ್ತಪ್ಪ, ಇವ್ರು ಮೊದಲೇ ವಿಶೇಷ ಚೇತನರು, ಇವ್ರ ಕೈಲಿ ಆಡೋದಕ್ಕೆ ಆಗತ್ತಾ ಅಂತ ಹೇಳಿ ಯಾರೋ ಒಂದಷ್ಟು ಜನ ಮಾತನಾಡಿದಂತೂ ಇದ್ದೇ ಇರತ್ತೆ. ಸೊ ಅದು ನಿಮಗೆ ಎಷ್ಟು ಪರಿಣಾಮಕಾರಿಯಾಗಿತ್ತು? ನನಗೆ ತುಂಬ ಜನ ಆ ಥರ ಹೇಳಿದ್ದಾರೆ. ಬಟ್ ಅಂದರೆ ನಾನು ಮಾಡಬೇಕು ಅಂತ ತುಂಬ ಸಾಧನೆಯಿಂದ ಸಾಧಿಸಿದ್ದೀನಿ. ಬಟ್ ಅವರಿಗೆ ಈ ಮೂಲಕನೇ ಈ ಮೂಲಕ ಆನ್ಸರ್ ಕೊಡ್ತೇನೆ ಅವರಿಗೆ. ಓಕೆ, ಅಂದ್ರೆ ಅವ್ರು ನೀವೇನಾದ್ರೂ ಹೇಳ್ಕೊಳ್ಳಿ, ನೀವು ಆಡೋರು ಆಡ್ಕೊಂತ ಇದ್ರೆ ನಾನು ಆಟ ಆಡಿ ತೋರಿಸ್ತೀನಿ ಅಂತ ಹೇಳಿ. ಓಕೆ, ದೀಪಿಕಾ ಅವರೇ, ಒಂದ್ ಕಡೆ ಶಿಕ್ಷಣ, ನೀವೇ ಹೇಳ್ತಾ ಇದ್ರಿ ಕಡು ಬಡ ಕುಟುಂಬದಿಂದ ಬಂದಂತವ್ರು ನೀವು ಅಂತ ಹೇಳಿ. ಒಂದ್ ಕಡೆ ಶಿಕ್ಷಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಒಬ್ಬ ಮಹಿಳೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅಂತ ಹೇಳಿದ್ರೆ. ಮತ್ತೊಂದ್ ಕಡೆ ನಿಮ್ಮಲ್ಲಿ ಆಸಕ್ತಿ ಇದ್ದಿದ್ದು ಕ್ರೀಡೆ ಬಗ್ಗೆ, ಕ್ರೀಡೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು. ಮತ್ತೊಂದ್ ಕಡೆ ಇದೆಲ್ಲದರ ನಡುವೆ ನಿಮ್ಮದು ಅಂತ ಒಂದು ಮನೆ. ಒಂದು ಕಡೆ ಅಪ್ಪ ಯಾರೋ ಕಷ್ಟಪಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಸಾಥ್ ಕೊಡಬೇಕು, ಅಮ್ಮ ಇದೆಲ್ಲವನ್ನ ನೋಡಿ ಹಿಂದೇಟ್ ಹಾಕ್ತಾ ಇದ್ದಾರೆ, ಭಯ ಪಡ್ತಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಸಮಾಧಾನ ಪಡಿಸುವ ಕೆಲಸ ಆಗಬೇಕು. ನಿಮ್ಮ ಹಿಂದೆ ಅವರೋ ಅಥವಾ ಮುಂದೆ ಅವರು ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರೋ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಸಾಥ್ ಕೊಟ್ಟು ನಿಲ್ಲಬೇಕು ಅಂತ ಹೇಳಿ, ಇದೆಲ್ಲದರ ಸಮತೋಲನ ಏನಿದೆ ಅದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಿ ಇವತ್ತು ಅಂತ? ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ನಮ್ಮ ದೇಶಕ್ಕೆ ಒಂದು ಏನಾದರೂ ಒಂದು ಹೆಸರು ತಂದುಕೊಡ್ಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಲ್ಲೇ ಇತ್ತು. ನನಗೆ ನನ್ನ ಗೋಲ್ ಇರೋದು IAS ಆಫೀಸರ್ ಆಗಬೇಕಂತ. ಅದಾದಮೇಲೆ ನನ್ನ ಅಪ್ಪ ಅಮ್ಮ ಕ್ರಿಕೆಟ್ಗೆ ಹೋಗ್ತೀನಿ ಅಂತ ಅಂದ ತಕ್ಷಣ ಬೇಡ ಅಂತ ಆಗ ಹೇಳಿದರು. ಆಗ ನನಗೆ ಸ್ಫೂರ್ತಿಯಾಗಿದ್ದು ನನಗೆ ನನ್ನ ಅಪ್ಪ ಅಮ್ಮ ಇದ್ದಂಥ ಕಷ್ಟಗಳು. ನನಗೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಅವರಿಗೊಂದು ಆಸರೆ ಆಗಬೇಕು ಅನ್ನೋದೊಂದು ನನಗೆ ಒಂದು ಆಸೆ ಇತ್ತು. ಇವಾಗ ನಮ್ಮ ಕ್ರಿಕೆಟ್ ಟೀಮ್ನಲ್ಲಿ ಎಷ್ಟೋ ಜನ
ಮ್ಯಾಚ್ ಫೀಸ್ ಸಿಗುತ್ತಲ್ಲ ಅನ್ನೋಕ್ಕೋಸ್ಕರ ಎಷ್ಟೋ ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇವಾಗ ಅಂದ್ರೆ ಅಟ್ಲೀಸ್ಟ್ ನೀವು ಆಡಿದ್ರೆ ಅದಕ್ಕೊಂದು ಮ್ಯಾಚ್ ಫೀಸ್ remuneration ಸಿಗುತ್ತಲ್ಲ, ಅಂತ ಸಿಗುತ್ತೆ ಹೌದು ಅದಕ್ಕೋಸ್ಕರ. ಮ್ಯಾಚ್ ಫೀಸ್ ಸಿಗುತ್ತಲ್ಲ, ಅದರಿಂದ ಅಟ್ಲೀಸ್ಟ್ ಅಪ್ಪ ಅಮ್ಮ ಕೊಟ್ಟರೆ ಅಟ್ಲೀಸ್ಟು ರೇಷನ್ ಆದರೂ ತಗೊಳ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ನಮ್ಮಲ್ಲೆಲ್ಲರೂ. ಅಷ್ಟು ಕಷ್ಟ ನಮಗೆಲ್ರಿಗೂ. ಅದಾದಮೇಲೆ ನನಗೆ ಪ್ರೆಸೆಂಟ್ ಸಹ ನಾನು IAS ಆಗಬೇಕನ್ನೋದು ಗೋಲ್ ಇದೆ. ರಾಜ್ಕುಮಾರ್ ಅಕಾಡೆಮಿಯಿಂದ ನನಗೆ ಫ್ರೀ ಕೋಚಿಂಗ್ ಸಿಕ್ಕಿದೆ. ಖಂಡಿತ ನಾನು IAS ಮಾಡ್ತೀನಿ. ಆಗ ಒಂದು ಇದ್ದಂಥ ಕಷ್ಟ ನನಗೆ ಊಟಕ್ಕೆ ಸಹ ಇರ್ತಿರ್ಲಿಲ್ಲ. ಆ ಕಷ್ಟಗಳೆಲ್ಲ ಈಗ ನೆನೆಸ್ಕೊಂಡ್ರೆ ಅಟ್ಲೀಸ್ಟ್ ದೇವರನ್ನವರು ನನಗೊಂದು ಸ್ವಲ್ಪ ಒಂದು 3-4 ಜನಕ್ಕಾಗೋಷ್ಟು ಆ ಅನ್ನ ಹಾಕೋ ಶಕ್ತಿ ನನಗೆ ಕೊಟ್ಟಿದ್ದಾನೆ. ಅವರಿಗೆ ನಾನು ಕಷ್ಟಪಡ್ತಿದ್ದ ಫ್ಯಾಮಿಲಿನ ಇವತ್ತು ನಿಭಾಯಿಸುವಂತ ಶಕ್ತಿ ನಿಮಗೆ ನಿಭಾಯಿಸುವಂತ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳು ನಿಭಾಯಿಸ್ತಾ ಇರ್ತಾರೆ ಒಂದು ಫ್ಯಾಮಿಲಿನ. ಈಗ ನನ್ನ ಫ್ಯಾಮಿಲಿ ನಾನು ನಿಭಾಯಿಸ್ತಾ ಇದ್ದೀನಲ್ಲ, ತುಂಬ ಒಂಥರ ಪ್ರೌಡ್ ಅನಿಸುತ್ತೆ. ನನ್ನ ತಂದೆ ಯಾವಾಗಲೂ ಒಂದೇ ಹೇಳ್ತಾ ಇದ್ದಿದ್ದು ಮಾತು, ನಾವು ಒಬ್ಬರಿಗೆ ಒಂದು ಒಳ್ಳೆ ತಂದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿದ್ರೆ ಖಂಡಿತ ನಮಗೆ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ ಅಂತ ಯಾವಾಗಲೂ ಹೇಳ್ತಾ ಇದ್ರು. ನನ್ನ ತಂದೆ ಆಗ ಬೇರೆಯವರು ಮನೆಯಲ್ಲಿ ಅಂತಂದರೆ ಆಗ ಹಿಂದಿನ ಕಾಲದಲ್ಲಿ ಒಂದು ಸಗಣಿ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ಕಡೆ ಹಾಕಿದ್ರೆ ಮಾತ್ರ ಒಂದು ಇಷ್ಟು ದಪ್ಪ ಒಂದು ಮುದ್ದೆ ಕೊಡ್ತಾ ಇದ್ರು ಅಷ್ಟೇ ಅಂತೆ. ಆ ಒಂದು ಕ್ಷಣ ಎಲ್ಲ ನೋಡಿದ ತಕ್ಷಣ ಅಪ್ಪ ಆವಾಗ ಯಾರಿಗೆ ಒಂದು ಕೆಟ್ಟದ್ದು ಮಾಡ್ದಲೆ ಅಷ್ಟು ಒಂದು ಒಳ್ಳೆ ತಂದಿಂದ ಬಂದಿದ್ದಾರೆ. ಆ ಒಂದು ನನ್ನ ತಂದೆ ಒಳ್ಳೆ ತಂದಿಂದ ಬಂದಿರೋದ್ರಿಂದ ನನಗೆ ಇವತ್ತು ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ಇನ್ನು ಕಾವ್ಯ ಅವರೇ, ಈ ಗೆಲುವು ಸಾಧ್ಯನೇ ಇಲ್ಲ ಅಂತ ಹೇಳುವಂತವ್ರು ಸಾಕಷ್ಟು ಜನ ಇದ್ದಾರೆ. ಅಂತವರ ನಡುವೆ ಗೆಲುವು ನಮ್ಮಿಂದ ಸಾಧ್ಯ ಅಂತ ಹೇಳಿ ತೋರಿಸಿದ್ದೀರಾ, ಗೆದ್ದು ಬಂದಿದ್ದೀರಾ, ಇನ್ನು ಒಂದು ಇತಿಹಾಸವನ್ನೇ ನಿರ್ಮಿಸಿದ್ದೀರಾ. ಏನ್ ಹೇಳ್ತೀರಿ? ಹಾಗೆ ನಿಮ್ಮ ಬಗ್ಗೆ ಕೂಡ ಒಂದು ಚಿಕ್ಕ ಪರಿಚಯವನ್ನ ಮಾಡಿಕೊಡಿ. ನನ್ನ ಹೆಸರು ಕಾವ್ಯ ವಿ. ನಮ್ಮದು ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಪೋಸ್ಟ್, ಊರು ಬರ್ತೆ ಬ್ಲೈಂಡು. ಬಟ್ ಅಂದರೆ 1 to 4th ನಾರ್ಮಲ್ ಸ್ಕೂಲಲ್ಲಿ ಓದಿರೋದು. ಆಮೇಲೆ ಮತ್ತೆ ಮೇಡಮ್ ಹೇಳಿದ್ರು ನನಗೆ ಬ್ಲೈಂಡ್ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲಿ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಸ್ಕೂಲ್ ಇದೆ, ಅಲ್ಲಿ ಹೋಗಿ ಸೇರ್ಕೊಂಡ್ರ ಮೇಲೆ 2009 ಜಾಯ್ನ್ ಆಗಿದ್ದು ನಾನಲ್ಲಿ. ಅಲ್ಲಿ ಸರ್ರು ನನಗೆ ಕ್ರಿಕೆಟು ಮತ್ತು ಅಥ್ಲೆಟಿಕ್ಸ್ ಎಲ್ಲ ನಾನು ಆಡ್ತಾ ಇದ್ದೆ, ಅಥ್ಲೆಟಿಕ್ಸಿಗೆಲ್ಲ ಹೋಗ್ತಾ ಇದ್ದೆ. ಹಂಗೆ ಸರ್ ಕ್ರಿಕೆಟು 2000 ನಮಗೆ ಅವಾಗ ಸ್ಕೂಲ್ ಲೆವೆಲ್ಲಿ ಆಟ ಆಡಿಸ್ತಿದ್ರು. ಅವಾಗ ನಾನು ಒಂದ್ಸತಿ ರೆಪ್ರೆಸೆಂಟ್ ಮಾಡಿದ್ದೆ. ಅವಾಗ ನನಗೆ ಬ್ಲೈಂಡ್ ಕ್ರಿಕೆಟ್ ಬಗ್ಗೆ ಗೊತ್ತಾಗಿದ್ದು. ಬಟ್ ಅಂದರೆ ಈ ಇಂಟರ್ನ್ಯಾಷನಲ್ ನ್ಯಾಷನಲ್ಸ್ ಎಲ್ಲ ಆಡ್ತಾರಂತ ನನಗೆ ಗೊತ್ತಿರಲಿಲ್ಲ ಅವಾಗ. ಇವಾಗ ಫಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಆಗಿರೋದು ವುಮೆನ್ಸ್ದು, ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಅಂದರೆ ಈ ಸಮರ್ಥನಂಗೆ ಬಂದು ಸೇರ್ಕೊಂಡ್ರ ಮೇಲೆ ನಾನು ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಕಾವ್ಯ ಅವರೇ, ಒಂದ್ ಕಡೆ ಕುಟುಂಬದ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಏನನ್ನು ಸಾಧಿಸೋದಕ್ಕೆ ಆಗೋದೇ ಇಲ್ಲ, ಅದು ಯಾರೇ ಆಗಿರ್ಲಿ. ಹಾಗಾಗಿ ನಿಮ್ಮ ಕುಟುಂಬ ಅಂತ ಬಂದಾಗ ಕುಟುಂಬದ ಬೆಂಬಲ ಆಗಿರಬಹುದು ಅಥವಾ ಸಮಾಜದಲ್ಲಿ ನಿಮಗೆ ಸಿಕ್ಕಂತಹ ಬೆಂಬಲ, ಯಾವಾಗ ನೀವು ಆಡ್ಲೇಬೇಕು ಕ್ರಿಕೆಟು, ಇದರಲ್ಲಿ ಏನೋ ಒಂದು ಸಾಧನೆ ಮಾಡಲೇಬೇಕು ಅಂತ ಬಂದಾಗ ಯಾವ ರೀತಿ ನಿಮ್ಮನ್ನ ಬಲಪಡಿಸ್ತು ಅಂತ ಹೇಳಿ ಅವರೆಲ್ಲರ ಬೆಂಬಲ? ನಾನು ಫಸ್ಟು ಫೋನ್ ಮಾಡಿ ನಮ್ಮ ಅಪ್ಪನ ಹತ್ರ ಮಾತಾಡಿದೆ. ಅಪ್ಪನೂ 1 ಸರಿ 2 ಸರಿ ಬೇಡ ಅಂತು. ನಮ್ಮ ಅಪ್ಪ ಪರ್ಮಿಷನ್ ಕೊಟ್ರೆ ನಮ್ಮ ಅಮ್ಮ ಅಂತೂ ಬೇಡವೇ ಬೇಡ ಅಂತ ಅಂದ್ಬಿಡ್ತು. ಅಂದ್ರೆ ಭಯದಿಂದನೇ ಹಿಂದೆ ಭಯದಿಂದನೇ. ಇವಾಗ ಕಣ್ ಬೇರೆ ಕಾಣಲ್ಲ, ಮುಂದೆ ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರು ನೋಡ್ಕೊಂತಾರೆ, ಯಾರು ಮಾಡ್ತಾರೆ ಅನ್ನೋದೊಂದು. ಹಂಗಿರ್ಬೇಕಾದ್ರೆ ನಾನೊಂದ್ಸರಿ ನಮ್ಮ ಶಿಖಾ ಮೇಡಮ್ಮು ಮ್ಯಾನೇಜರು ಮಾತಾಡಿದ್ರು ನಮ್ಮ ಅಪ್ಪ ಅಮ್ಮನ ಜೊತೆ, ಇಲ್ಲ ನಾವು ನೋಡ್ಕೊಂತೀವಿ, ಅವಳಿಗೇನಾದ್ರು ಆದರೆ ನಾವು ಸಮರ್ಥನ ಸಂಸ್ಥೆ ನೋಡ್ಕೊಳ್ಳುತ್ತೆ ಅಂತ ಮಾತಾಡಿದ್ರು. ನಮ್ಮಪ್ಪ ಓಕೆ ಏನಾದ್ರು ನೋಡೋಣ ಒಂದ್ಸರಿ ನೋಡಿ ಮ್ಯಾಮ್ ನಿಮ್ಮನ್ನು ನಂಬಿ ಕಳಿಸ್ತಾ ಇದ್ದೀನಿ, ಸಮರ್ಥನ ನಂಬಿ ಕಳಿಸ್ತಾ ಇದ್ದೀನಿ ಅಂತ ಕಳಿಸಿರು. ನಾನು ಯಾವಾಗ ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೆ, ಅದರಿಂದ ಸ್ವಲ್ಪ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಅಪ್ಪಮ್ಮಗೂ ಒಂಥರ ಏನೋ ಮಾಡ್ತಾ ಇದ್ದಾಳೆ, ನಮಗೂ ಸಹಾಯ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಏನೋ ಹೋಪ್ ಅಂತ ಅವ್ರಿಗೂ. ಅಂದ್ರೆ ಗೆಲುವಿನ ನಂತರದಲ್ಲಿ ಅಪ್ಪ ಅಮ್ಮ ತುಂಬಾ ಸಪೋರ್ಟಿವ್ ಸಪೋರ್ಟ್ ಮಾಡ್ತಾರೆ, ನೆಕ್ಸ್ಟ್ ಅವ್ರಿಗೂ ನೀನು ಮಾದರಿ ಆಗಿರ್ಬೇಕು ಅಂತ ಹೇಳಿ. ಎಸ್ ಮ್ಯಾಮ್. ದೀಪಿಕಾ ಅವರೇ, ಈಗಾಗಲೇ ನೀವು ಗೆದ್ದಿದ್ದಾಯ್ತು, ಇತಿಹಾಸ ನಿರ್ಮಿಸಿದ್ದಾಯ್ತು. ಈ ಜಯವನ್ನ ನಿಮ್ಮ ಪ್ರಕಾರ ಹೇಳೋದಾದ್ರೆ, ಅಂದ್ರೆ ಕೆಲವೊಬ್ರು ಪೇರೆಂಟ್ಸ್ ಕೂಡ ಅಂದ್ರೆ ಪೋಷಕರು ಕೂಡ ಹಿಂದೆಟ್ ಹಾಕ್ತಾ ಇರ್ತಾರೆ, ಇಂತಹ ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಕಳಿಸೋದು, ಯಾರು ಅದಕ್ಕೆ ಜವಾಬ್ದಾರಿ ಇರ್ತಾರೆ ಅಂತ ಹೇಳಿ. ಸೊ ನೀವೀಗ ಗೆದ್ದಿದ್ದೀರಾ, ಗೆದ್ದು ತೋರಿಸಿದಿರಾ, ಸಾಧನೆ ಮಾಡಿ ತೋರಿಸಿದಿರಾ ಅಂದ್ರೆ ಮುಂದಿನ ಪೀಳಿಗೆಯವರಿಗೆ ಅಥವಾ ನೆಕ್ಸ್ಟ್ ಈ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇರೋರಿಗೆ ಅದು ಯಾವ ರೀತಿ ದಾರಿದೀಪ ಆಗತ್ತೆ, ಏನ್ ಮಾದರಿ ಆಗತ್ತೆ ಅಂತ?
ಮ್ಯಾಮ್ ಸೊಸೈಟಿಲಿ ಇವಾಗ ಬ್ಲೈಂಡ್ ಅಂತ ಬಂತಂದರೆ ಯಾವುದೋ ರೀತಿ ಅವ್ರ ಕೈಲಿ ಏನೂ ಆಗಲ್ಲ, ಏನು ಮಾಡೋದಕ್ಕಾಗಲ್ಲ, ಒಂದು ಕ್ವಶನ್ ಮಾರ್ಕು. ಇವಾಗ ಎಷ್ಟೋ ಮನೆಯಲ್ಲಿ ನಾರ್ಮಲ್ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದಿಗೆ ತುಂಬ ಹಿಂದೇಟಾಗ್ತಾರೆ. ಅಂತಂದ್ರೆ ಅಯ್ಯೋ ಅವ್ರು ಏನು ಮಾಡ್ತಾರೋ, ಅವ್ರು ಯಾರು ನೋಡ್ಕೊಳ್ತಾರೋ ಅನ್ನೋದೊಂದು ಅವ್ರಿಗೆ ಕ್ವಶನ್ ಮಾರ್ಕು. ಅದೇ ಎಕ್ಸ್ಪೆಷಲಿ ಬ್ಲೈಂಡ್ ಹೆಣ್ಮಕ್ಳನ್ನ ಕಳ್ಸೋದಕ್ಕೆ ತುಂಬಾ ಭಯಪಡ್ತಾರೆ ಪೇರೆಂಟ್ಸು. ನಾನು ಅವ್ರಿಗೆಲ್ಲ ಹೇಳೋದೊಂದೇ, ಖಂಡಿತ ನಿಮ್ಮ ಮಕ್ಕಳಲ್ಲಿ ಏನು ಒಂದು ಪ್ರತಿಭೆ ಇರುತ್ತೋ ಅವರಲ್ಲಿ ಒಂದು ಗುರುತಿಸಿ ಕಳಿಸ್ಕೊಡಿ. ಖಂಡಿತ ಅವರು ಸಹ ನಮ್ಮ ಇವಾಗ ಎಕ್ಸಾಂಪಲಾಗಿ ನಾವೇ ಇದ್ದೀವಿ ನಿಮ್ಮ ಕಣ್ಮುಂದೆ. ಖಂಡಿತ ಅವರು ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತಾರೆ. ನಿಮಗಾಗಿರ್ಬೋದು, ಒಂದು ನಮ್ಮ ದೇಶಕ್ಕಾಗಿರ್ಬೋದು ಖಂಡಿತ ಒಂದು ಹೆಸರು ತಂದು ಕೊಡ್ತಾರೆ ಅನ್ನೋದು ಅವರಿಗೊಂದು ಸ್ಫೂರ್ತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಒಟ್ನಲ್ಲಿ ಸಪೋರ್ಟ್ ಮಾಡಿ, ಪ್ರತಿಭೆ ಇದ್ರೆ ಖಂಡಿತವಾಗ್ಲೂ ಆಮೇಲೆ ನಂತರದಲ್ಲಿ ನಿಮ್ಗಾಗಿರಬಹುದು ಅಥವಾ ದೇಶಕ್ಕಾಗಿರಬಹುದು ಒಂದು ಕೀರ್ತಿ ಚಾನ್ಸ್ ಕೊಡಬೇಕು ನಮಗೂ. ಅಂದ್ರೆ ಇವ್ರಿಗೇನು ಆಗೋದಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರುತ್ತಲ್ಲ, ಒಂದು ಚಾನ್ಸ್ ಕೊಟ್ಟು ನೋಡಿ, ನಾವು ಏನಾದರೂ ಒಂದು ಮಾಡ್ತೀವಿ. ಓಕೆ ಓಕೆ. ಇನ್ನು ಕಾವ್ಯ ವಿ ಅವರೇ, ನಿಮಗೆ ಕಂಪ್ಲೀಟ್ ಆಗಿ ಏನು ಕಾಣಿಸದೇ ಇರೋದ್ರಿಂದ ನಿಮಗೆ ಆ ಸೌಂಡ್ ಏನು ಬರುತ್ತೆ ಟೆಕ್ನಿಕಲಿ, ಆ ಸೌಂಡನ್ನೇ ಅವಲಂಬಿಸ್ಕೊಂಡು ನೀವು ಕ್ರಿಕೆಟ್ ಆಡಬೇಕಾಗಿರತ್ತೆ. ಹಾಗಾಗಿ ಆ ಚೆಂಡು ಬರುವಂಥದ್ದಾಗಿರಬಹುದು, ಧ್ವನಿ ಆಗಿರಬಹುದು, ಇವುಗಳ ಬಗ್ಗೆ ಏನು ಹೇಳ್ತೀರಿ ಮ್ಯಾಮ್? ಅದು ನಮ್ದು ಫೈಬರ್ ಬಾಲ್ ಇರುತ್ತೆ, ಅದರಲ್ಲಿ ಬೇರಿಂಗ್ಸ್ ಇರುತ್ತೆ ನಮಗೆ. ಅದು ಸೌಂಡ್ ಬರೋದ್ರಿಂದ ನಾವು ಕೇಳಿಸ್ಕೊಂಡ್ಬಿಟ್ಟು ಬ್ಯಾಟಿಂಗು ಬೌಲಿಂಗು ಎಲ್ಲ ಮಾಡ್ತೀವಿ. ತುಂಬ ಡಿಪೆಂಡ್ ಆಗೋದು ನಾವು ನಮಗೆಲ್ಲರ ಜೊತೆ ಮಾತಾಡ್ಕೊಂಡಿದ್ರೇ ನಮಗೆ ಅದು ಕೇಳಿಸ್ಕೊಂಡು ಇದು ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಮತ್ತು ನಮಗೆ ಕೀಪರ್ ಗೈಡ್ ಮಾಡ್ತಾ ಇರ್ತಾರೆ, ಹಿಯರ್ ಅಂತ ನಾವು ಡೈರೆಕ್ಷನ್ ತೋರಿಸಿದಾಗ ಅವರು ಗೈಡ್ ಮಾಡ್ತಾ ಇರ್ತಾರೆ. ಗೈಡು ಅವರಿಗೂ ಕಾಣಿಸೋದಿಲ್ಲ. B1 B2 B3 ಕ್ಯಾಟಗರಿ ವೈಸ್ ಇರುತ್ತೆ ನಮ್ಮದು. B1 ಅಂದರೆ ಫುಲ್ ಟೋಟಲ್ ಬ್ಲೈಂಡ್, ಆ ಕ್ಯಾಟಗರಿಲಿ ನಾನು ಬರ್ತೀನಿ. B2 ಅಂತ ಹೇಳ್ಬಿಟ್ಟು 2 to 3 ಮೀಟರ್ಸು, B3 5 to 6 ಮೀಟರ್ಸ್ ಕಾಣಿಸುತ್ತೆ. ಅದರಲ್ಲಿ ಅವರು ಗೈಡ್ ಮಾಡ್ತಾ ಇರ್ತಾರೆ ನಮಗೆ. ಕೀಪರ್ ಆಲ್ಮೋಸ್ಟ್ B2 B3ನೇ ಇರ್ತಾರೆ ನಮಗೆ. ಅವ್ರು ಗೈಡ್ ಮಾಡೋದ್ರಲ್ಲಿ ನಾವು ಬೌಲಿಂಗು ಬ್ಯಾಟಿಂಗು ಮಾಡಕ್ ಸಾಧ್ಯ. ನಾವು ಫೀಲ್ಡಿಂಗ್ ಆದ್ರೂ ಅಷ್ಟೇ, ಇಷ್ಟು ಸ್ಪೀಡಲ್ಲಿ ಬರ್ತಾ ಇರುತ್ತೆ ಅಂದ್ರೆ B1 ಅಲ್ಲಿ ಫುಲ್ ಡೈ ಹೊಡಿತೀವಿ ನಾವು. ತಂಡದವರು ಕೂಡ ನಿಮ್ಗೆ ಗೈಡ್ ಮಾಡ್ತಾರಾ? ಇಲ್ಲ, ಆಪೋಸಿಟ್ ತಂಡದವ್ರು ಮಾಡೋದಿಲ್ಲ. ಅಂತಂದ್ರೆ ನಮ್ಮಲ್ಲಿ ಯಾರು ಕೀಪರ್ ಇರ್ತಾರೋ ಅವರು ಅಂತಂದ್ರೆ ಇವಾಗ B1 ಏನಾದ್ರು ಬೌಲಿಂಗ್ ಹೋದ್ರೆ ಆಗ ಕೀಪರು ಬ್ಯಾಟರ್ ಹತ್ರ ಇರ್ತಾರೆ. ಅವರು ಇವಾಗ ಅವ್ರೇನಾದ್ರು ಲೆಫ್ಟ್ ಏನಾದ್ರು ಕೈ ಇಟ್ಕೊಂಡಿದ್ರೆ ಇಲ್ಲ ಸ್ವಲ್ಪ ರೈಟ್ ಇಟ್ಕೋ, ಸ್ಟ್ರೈಟ್ ಇಟ್ಕೋ ಅಂತ ಗೈಡ್ ಮಾಡ್ತಾ ಇರ್ತಾರೆ. ನಿಮ್ಮದೇ ತಂಡದ ನಮ್ಮದೇ ತಂಡದ ಕೀಪರ್ ಹೌದು, ಸಾಥ್ ಕೊಡ್ತಾ ಇರ್ತಾರೆ. ಆ ಚೆಂಡು ಬರುವಂತಹ ಧ್ವನಿ ಅದು ಕೇವಲ ಅದೇನೇ ಬೇರಿಂಗ್ ಹಾಕಿರ್ತಾರೆ ಗೊತ್ತಾಗತ್ತೆ ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ನಾವು ಸೌಂಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಮ್ಯಾಮ್. ನಮ್ಮ ಕ್ರಿಕೆಟಲ್ಲಿ ಬ್ಲೈಂಡ್ ಕ್ರಿಕೆಟಲ್ಲಿ ಆಲ್ಮೋಸ್ಟ್ ಎಲ್ಲ ಸೌಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ B1 ಅವರು ಸ್ವಲ್ಪ ಬೇರೆ ಕಡೆಯಿಂದ ಏನಾದರೂ ಸೌಂಡ್ ಬಂದರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಂತಂದರೆ ಯಾವ ಕಡೆ ಬಾಲ್ ಹಾಕೋದು ಅಂತ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ತುಂಬ ಡಿಫಿಕಲ್ಟ್ ಆಗಿರುತ್ತೆ B1ಗಳಿಗೆ. ಅಂದರೆ ಬಾಲಿಂಗಲ್ಲಾಗಿರ್ಬೋದು, ಬ್ಯಾಟಿಂಗಲ್ಲಾಗಿರ್ಬೋದು. ಬ್ಯಾಟಿಂಗಲ್ಲಿ ಇವಾಗ ಬಾಲಿಂಗ್ ಆಗ್ತಾ ಇರಬೇಕಾದ್ರೆ ಅವರು ನಮ್ಮ ಬ್ಯಾಟ್ಸ್ಮನ್ಗೆ ರೆಡಿ ಬ್ಯಾಟ್ಸ್ಮನ್ ಅಂತ ಕೇಳ್ತಾರೆ. ಅವ್ರು ಎಸ್ ಅಂದರೆ ಮಾತ್ರ ನಾವು ಬಾಲ್ ರಿಲೀಸ್ ಮಾಡಬೇಕಾಗುತ್ತೆ. ಅದು ಬಾಲ್ ರಿಲೀಸ್ ಮಾಡಬೇಕಾದ್ರೆ ಪ್ಲೇ ಅಂತ ಹೇಳ್ಬೇಕಾಗುತ್ತೆ ನಾವು. ಅದು ಪ್ಲೇ ಅಂತ ಹೇಳ್ತೀವಲ್ಲ, ಆಗ ಆಪೋಸಿಟ್ B1 ಬ್ಯಾಟರ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಬಾಲ್ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅವರು. ಓಕೆ, ಸ್ವಲ್ಪನಾದ್ರೂ ನಮ್ಗೆ ಏನಾದ್ರೂ ದೃಷ್ಟಿ ಕಾಣಿಸ್ತಾ ಇತ್ತು ಅಂತ ಅಂದ್ರೆ ಓಕೆ. ಆದ್ರೆ ಕಂಪ್ಲೀಟ್ ಆಗಿ ಏನು ಕಾಣಿಸಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಕಷ್ಟ ಆಗುತ್ತೆ. ಸೌಂಡ್ ಅನ್ನೇ ಅವಲಂಬಿಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳಿದ್ರು ಕೂಡ ಅದು ಕಂಪ್ಲೀಟ್ ಆಗಿ ಕಾಣಿಸೋದಿಲ್ಲ. ಒಂದಷ್ಟು ಸಮಯದಲ್ಲಿ ಬ್ಲರ್ ಆಗೋದ್ರಿಂದ ಈ ಬ್ಯಾಟಿಂಗು ಬೌಲಿಂಗ್ ಕೀಪಿಂಗ್ ಅಂತ ಹೇಳಿ ಸಾಕಷ್ಟು ಇರೋದ್ರಿಂದ ಎಲ್ಲವನ್ನ ಹೆಂಗೆ ನಿಮ್ಗೆ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಯಾವ ರೀತಿ ತರಬೇತಿ ಸಿಗತ್ತೆ ಕಾವ್ಯ ಅವರೇ? ನಮ್ದು ಪ್ರಾಕ್ಟೀಸು ಅಂದರೆ ಇವಾಗ ನಾವೆಲ್ಲ ಸಪ್ರೇಟ್ ಇರ್ತೀವಿ, ಎಲ್ಲ ಒಂದೇ ಕಡೆ ಇರಲ್ಲ ಮ್ಯಾಮ್. ನಾವೆಲ್ಲ ಹಾಸ್ಟೆಲಲ್ಲಿರೋರು ಮತ್ತು ಮನೇಲಿರೋರೆಲ್ಲ B2 B3ಗಳೆಲ್ಲ ಏನು ಫಿಟ್ನೆಸ್ಸು ಮತ್ತು ರನ್ನಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. B1 ಅವ್ರೇನು ಮಾಡೋಕ್ಕಾಗಲ್ಲ, ಏನು ಕಾಣಲ್ಲ. ಅದರಿಂದನ ನಮ್ಮದು ಟ್ರೈನಿಂಗ್ ಬಂದ್ಬಿಟ್ಟು ಕೋಚಿಂಗ್ ಕ್ಯಾಂಪ್ ಕೊಡ್ತಾರೆ ಮ್ಯಾಮ್. ಅಂದರೆ ಪ್ರಾಕ್ಟೀಸ್ ಐತೆ ಅನ್ನೋ ಟೈಮಲ್ಲಿ, ಅಂದ್ರೆ ಮ್ಯಾಚ್ ಯಾವಾಗಿರುತ್ತೆ ಆ ಟೈಮ್ನಲ್ಲಿ ನಿಮಗೆ 15 days ಇಲ್ಲ 1 month ಅದು ಕ್ಯಾಂಪ್ ಕೊಡ್ತಾರೆ. ಅಂದರೆ ಅದು ಕೋಚಸ್ಗೆ ಜಾಸ್ತಿ ಡಿಫಿಕಲ್ಟ್ ಇರುತ್ತೆ ಮ್ಯಾಮ್. B1ಗಳಿಗೆ B2ಗಳಿಗೆಲ್ಲ ಹೇಳ್ಕೊಡೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ, ಎಲ್ರಿಗೂ ಕೂಡ ತರಬೇತಿ ಕೊಡೋದು. ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾನೆ ನಮ್ಗೆ ಇಷ್ಟೊಂದು ಇದನ್ನ ಮಾಡ್ತಾರೆ. ವಿತೌಟ್ ಪ್ರಾಕ್ಟೀಸ್ ವಿ ಕಾಂಟ್ ಡೂ ಎನಿಥಿಂಗ್.
ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಯಾವ್ದ್ಯಾವ್ದಕ್ಕೆ ಏನೇನ್ ಬೇಕು ಆ ರೀತಿಯ ತಂತ್ರಗಳನ್ನ ನಿಮ್ಗೆ B1 ಯಾವ ತರ ಹೇಳ್ಕೊಡ್ತಾರೆ. ಫೀಲ್ಡಿಂಗ್ ಮಾಡ್ಬೇಕು, B2 B3 ಯಾವ ತರ ಫೀಲ್ಡಿಂಗ್ ಮಾಡ್ಬೇಕು, ಬೌಲಿಂಗ್ ಯಾವ ತರ ಮಾಡ್ಬೇಕು. ಇವನ್ ನಮ್ಗೆ ಫಸ್ಟ್ ಬ್ಯಾಟ್ ಯಾವ ತರ ಇಟ್ಕೊಳ್ಳೋದು ಅಂತಾನು ಗೊತ್ತಿರಲ್ಲ ನಮ್ಗೆ, ಅಲ್ಲಿಂದಾನು ಟ್ರೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ದೀಪಿಕಾ ಅವರೇ, ಈಗ ಸೌಂಡ್ ಬಗ್ಗೆ ಹೇಳ್ತಾ ಇದ್ರು, ಕೋಚಿಂಗ್ ಸಿಗತ್ತೆ, ಅದು ಯಾವಾಗ ಆಟಕ್ಕೆ ಕೆಲವು ದಿನಗಳು ಬಾಕಿ ಇರುವಾಗ, ಅಂದ್ರೆ 15 ದಿನ ಆಗಬಹುದು ಅಥವಾ 1 ತಿಂಗಳವರೆಗೆ ನಿಮ್ಗೆ ಕೋಚಿಂಗ್ ಸಿಗುತ್ತೆ, ಅದಾದ್ಮೇಲೆ ನೀವು ಮ್ಯಾಚ್ ಅಲ್ಲಿ ಹೋಗ್ತೀರಾ. ಆದ್ರೆ ಟೆಕ್ನಿಕಲಿ ಅಂತ ಬಂದಾಗ ಅದು ಎಷ್ಟು ಹೆಲ್ಪ್ ಆಗುತ್ತೆ, ಈ ತಂತ್ರಜ್ಞಾನಗಳು ಏನಿದೆ, ಸೌಂಡ್ ಸಿಸ್ಟಮ್ ಆಗಿರಬಹುದು ಅಥವಾ ಕೋಚ್ ಇರಬಹುದು, ಇವೆಲ್ಲವೂ ಕೂಡ ನಿಮ್ಮ ಗೆಲುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ? ಮ್ಯಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇವಾಗ ನಮ್ಮ ಮ್ಯಾಚಸ್ ಟೈಮಲ್ಲಿ ಇವಾಗ ಏನಾದರೂ ಒಂದು ಬೇರೆ ಕಡೆಯಿಂದ ಏನಾದರೂ ಸೌಂಡ್ ಅಂತಂದರೆ ಅದು B1ಗಳಿಗೆ ತುಂಬ ಕಷ್ಟ ಆಗುತ್ತೆ. ಅವರು ಫುಲ್ಲು ಸೌಂಡ್ ಏನಾದರೂ ಹೊರಗಡೆಯಿಂದ ಬಂತು ಅಂತಂದರೆ ಫುಲ್ ವೈಡ್ ಬಾಲ್ ಆ ಕಡೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನಮಗೆ ಆಲ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕೋಚ್ ಆಗಿರ್ಬೋದು, ಕೋಚ್ ನಮ್ಮ ಕರ್ನಾಟಕದವರೇ, ಚಂದು ಮ್ಯಾಮ್ ಅಂತ, ಅವರು ನಾರ್ಮಲ್ ಕ್ರಿಕೆಟ್ ಅವರು. ನಮಗೆ ಫಸ್ಟು 1 ಮಂತ್ ಕ್ಯಾಂಪಲ್ಲಿ ಇದ್ದಾಗ ಫಸ್ಟ್ 1 ವೀಕ್ ಅವರಿಗೆ ತುಂಬಾ ಕಷ್ಟ ಆಯಿತು. ಅಂತಂದರೆ ಇವಾಗ B1ಗಳಿಗೆ ಯಾವ ಥರ ಹೇಳ್ಕೊಡ್ಬೇಕು, ಇವಾಗ B2 B3 ಆದರೆ ಸ್ವಲ್ಪ ಕಾಣಿಸುತ್ತೆ, ಅವ್ರು ನೋಡ್ಕೊಂಡು ಆಡ್ಬಿಡ್ತಾರೆ. ಅವರಿಗೆ ಯಾವ ಥರ ಬಾಲಿಂಗ್ ಯಾವ ಥರ ಹೇಳ್ಕೊಡ್ಬೇಕು ಅಂತಂದರೆ, ಫೀಲ್ಡಿಂಗ್ ಯಾವ ಥರ ಹೇಳ್ಕೊಡ್ಬೇಕು, ಬ್ಯಾಟಿಂಗ್ ಯಾವ ಥರ ಹೇಳ್ಕೊಡ್ಬೇಕು ಅನ್ನೋದು. ಬಟ್ ನಾರ್ಮಲ್ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಮ್ಯಾಮ್. ನಾರ್ಮಲ್ ಕ್ರಿಕೆಟ್ ಆದರೆ ನೋಡಿಬಿಟ್ಟು ಆಡ್ಕೊಂಡ್ಬಿಡ್ತಾರೆ. ಬಟ್ ಬ್ಲೈಂಡ್ ಕ್ರಿಕೆಟಲ್ಲಿ ಆ ಥರ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಾವು ಕೋರ್ಡಿನೇಷನ್ ಮಾಡ್ತಾ ಇರಬೇಕಾಗುತ್ತೆ ಅವ್ರ ಜೊತೆ ಎಲ್ಲನ. ಇವಾಗ B2 B3ಗಳಿಗೂ ಸಹ ಸ್ವಲ್ಪ ಬಿಸಿಲು ಬಂದ ತಕ್ಷಣ ಅವ್ರಿಗೂ ಜಾಸ್ತಿ ಕಾಣಿಸ್ತಾ ಇರೋದಿಲ್ಲ. ಅವರಿಗೆ ನಾವು ಬೌಂಡ್ರಿಲಿ ನಿಂತ್ಕೊಂಡು ಕಿರ್ಚಿ ಹೇಳ್ತಾ ಇರಬೇಕಾಗುತ್ತೆ, ಬಾಲ್ ಇಟ್ಕೊ ಅಂತ ಹೇಳ್ತಾ ಇರಬೇಕಾಗುತ್ತೆ. ಆ ಥರ ಎಲ್ಲ ತುಂಬ ಕೋರ್ಡಿನೇಷನ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್ ನಮಗೆ. ಕಾವ್ಯ ಅವರೇ, ಈಗ ನಾರ್ಮಲ್ ಕ್ರಿಕೆಟ್ನ ಕೂಡ ನೋಡಿರ್ತೀರಿ, ಮಹಿಳೆಯರು ಯಾವ ರೀತಿ ಆಡ್ತಾರೆ ಅಂತ ಹೇಳಿ. ಮತ್ತೊಂದು ಕಡೆ ನೀವು ಆಡುವಂತಹ ಕ್ರಿಕೆಟು ಕೂಡ ಸ್ವಲ್ಪ ವಿಭಿನ್ನವಾಗಿರುತ್ತೆ, ಆದರೆ ಅದರಲ್ಲಿ ಗೆದ್ದು ತೋರಿಸಿದ್ದೀರಿ. ಆದರೆ ನಿಮಗೆ ಅನಿಸೋ ಪ್ರಕಾರ ಅಥವಾ ಜನರಲ್ಲಿ ಈ ನಾರ್ಮಲ್ ಕ್ರಿಕೆಟ್ಗೂ ಅಥವಾ ಈ ಕ್ರಿಕೆಟ್ಗೂ ಇರುವಂತಹ ವ್ಯತ್ಯಾಸಗಳು, ಪ್ರಮುಖ ವ್ಯತ್ಯಾಸಗಳೇನು ಅಂತ? ಮ್ಯಾಮ್ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ನಮ್ದು ಬ್ಲೈಂಡ್ ಕ್ರಿಕೆಟ್ ಬಂದ್ಬಿಟ್ಟು. ಫಸ್ಟ್ ನಮ್ದು ಕ್ಯಾಟಗರಿ ಇವಾಗ ಏನು B1 B2 ಅಂದರೆ B3 ಅಂತ ಹೇಳಿವೋ, B1 ಕಂಪಲ್ಸರಿ 4 ಜನ ಇರಲೇಬೇಕು, B2 3 ಇರಬೇಕು, ಮತ್ತು B3 ಬಂದ್ಬಿಟ್ಟು 4 ಜನ ಕಂಪಲ್ಸರಿ ಇರಲೇಬೇಕು ಮ್ಯಾಮ್. ನಮ್ದು ಬಾಲಿಂಗ್ ಬಂದ್ಬಿಟ್ಟು ಅದು ಬಾಲೇ ಡಿಫ್ರೆಂಟ್ ಆಗಿರುತ್ತೆ. ಸೌಂಡ್ ಮೇಲೆ ಸೌಂಡ್ ಬರೋ ಅಂಥ ಬಾಲು, ಪ್ಲಾಸ್ಟಿಕ್ ಬಾಲು, ಅದರಲ್ಲಿ ಬೇರಿಂಗ್ಸ್ ಇರುತ್ತೆ, ಅದು ಸೌಂಡ್ ಮಾಡುತ್ತೆ. ನಾವು ಬಾಲಿಂಗ್ ಮಾಡಬೇಕಾದ್ರೆ ನಾರ್ಮಲ್ ಕ್ರಿಕೆಟಲ್ಲೆಲ್ಲ ಈ ಥರ ಏನೋ ಥ್ರೋ ಮಾಡ್ತಾರೆ. ನಮ್ದು ಅಂಡರ್ ಆರ್ಮ್ ಬಾಲಿಂಗ್ ಮಾಡ್ತೀವಿ. ಅದು ಬಾಲಿಂಗ್ ಮಾಡೋ ಟೈಮಲ್ಲಿ ನಮ್ದು 22 ಹ್ಯಾಡ್ಸ್ ಇರುತ್ತಲ್ಲ, ಅಲ್ಲೊಂದು ಮಧ್ಯೆ ಒಂದು ಗೆರೆ ಇರುತ್ತೆ. ಆ ಗೆರೆಯಿಂದ ಹೊರಗಡೆ ಬಿದ್ದರೆ ನಮ್ದು ನೋ ಬಾಲು. ಆ ಗೆರೆ ಒಳಗಡೆಯಿಂದಾನೇ ಕೊಡ್ಬೇಕು ನಾವು. ಮತ್ತೆ ಬಾಲಿಂಗ್ ಮಾಡ್ಬೇಕಾದ್ರೆ ಕೀಪರ್ ಇರ್ತಾರಲ್ಲ, ಕೀಪರ್ ಗೈಡ್ ಮಾಡ್ಬೇಕು ಅವರಿಗೆ. ಈ ಕಡೆ ಇವರು ಬಾಲಿಂಗ್ ಈ ತರ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಅದು ಕೀಪರ್ ಇದ್ದಾರೆ ಬಾಲರ್ಗೆ ಗೈಡ್ ಮಾಡ್ತಾರೆ. ನೀನ್ ಎಡಗಡೆ ಇಟ್ಕೊಂಡಿದ್ಯಾ, ಬಲಗಡೆ ಇಟ್ಕೊಂಡಿದ್ಯಾ, ಎಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಾರೆ. ಸೊ ಆ ಗೈಡ್ ಮಾಡೋ ಬೇಸಿಕ್ ಮೇಲೆ ಅವರು ಬಾಲಿಂಗ್ ಆಗ್ತಾರೆ. ಕಬ್ನದ್ದು ಸ್ಟಂಪ್ ಇರುತ್ತೆ, ಯಾಕೆಂದ್ರೆ ಸೌಂಡ್ ಮಾಡ್ಲಿಕ್ಕೋಸ್ಕರ. ಸೌಂಡ್ ಗೊತ್ತಾಗಲಿ, ಬಾಲ್ ಟಚ್ ಆದಾಗ ಸೌಂಡ್ ಬರುತ್ತೆ, ಟಕ್ ಅಂತ ಸೌಂಡ್ ಬರುತ್ತೆ. ಕಬ್ನದ್ದು ಸ್ಟಂಪ್ ಇರುತ್ತೆ. ನಮ್ದು ಬ್ಯಾಟಿಂಗು ಅಷ್ಟೇ ಮ್ಯಾಮ್. ಇವಾಗ B1 ಫಸ್ಟಿಗೆ ಯಾರು ಬೇಕಾದ್ರೂ ಹೋಗ್ಬೇಕು ಅಂತ ಏನಿಲ್ಲ. ಫಸ್ಟ್ B2 B3 ಹೋದ್ರೆ ನೆಕ್ಸ್ಟ್ B1 ಕಂಪಲ್ಸರಿ ಹೋಗ್ಲೇಬೇಕು. ಅದು ಆರ್ಡರ್ ಸರ್ಕಲ್ ವೈಸ್ ಕಂಪಲ್ಸರಿ ಇರಲೇಬೇಕು. ಪಿಚ್ ಅಂತ ಬಂದಾಗ, ಪಿಚ್ ಅಂತ ಬಂದ್ರೆ 45 ಹ್ಯಾಡ್ಸ್ ಇರುತ್ತೆ ಮ್ಯಾಮ್ ನಮ್ದು. ಮತ್ತೆ B1 ಏನಾದ್ರು ಇವಾಗ B2 B3 ನಾರ್ಮಲ್ ಒಂದ್ ಹೊಡೆದ್ರೆ ಒಂದೇ ಇರುತ್ತೆ. ಬಟ್ B1 ಆತರ ಅಲ್ಲ. ಅವ್ರೇನಾದ್ರು ಬ್ಯಾಟ್ ಇಂದ ಟಚ್ ಮಾಡಿ ಅವರಿಗೆ ರನ್ನರ್ ಕೊಟ್ಟಿರ್ತೀವಿ. B1 ಅಂದ್ರೆ ಟೋಟಲ್ ಬ್ಲೈಂಡ್ ಇರ್ತಾರಲ್ಲ, ಅವ್ರಿಗೆ ರನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಅವ್ರಿಗೆ ಅಂತ B1ಗೆ ಗೈಡ್ ರನ್ನರ್ ಕೊಟ್ಟಿರ್ತೀವಿ. ಅವ್ರು ಟಚ್ ಮಾಡಿದಾದ್ಮೇಲೆ B1 ಅವ್ರಿಗೆ ಏನಾದ್ರು ರನ್ ನೋಡಿದ್ರೆ 1+1 ರನ್. ಚೊಚ್ಚಲ T20 ಅಂಧರ ವಿಶ್ವಕಪ್ ಅನ್ನ ಗೆದ್ದಂತಹ ಭಾರತದ ಮಹಿಳೆಯರಿಗೆ ಸಾಕಷ್ಟು ಜನರ ಅಭಿನಂದನೆಗಳು ಸಿಕ್ಕಿದೆ. ಹಾಗಿದ್ರೆ ಗಣ್ಯರು ಈ ಬಗ್ಗೆ ಏನ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮಹಿಳಾ ಕ್ರಿಕೆಟ್ ತಂಡ ಇತ್ತೀಚೆಗೆ ತಾನೇ ವಿಶ್ವಕಪ್ ಅನ್ನ ಪಡೆದು ಇಡೀ ಭಾರತಕ್ಕೆಲ್ಲವೂ ಹೆಮ್ಮೆಯನ್ನ ಮತ್ತು ಗೌರವವನ್ನ ತಂದಿರುವಂತಹ ಸಂದರ್ಭದಲ್ಲಿ ಇನ್ನೊಂದು ಹೆಮ್ಮೆಯ ಸಂಗತಿ ಆಗಿರುವಂತಹದ್ದು, ಅಂಧ ಮಹಿಳೆಯರು, ವಿಶೇಷವಾಗಿ ಕರ್ನಾಟಕದ ದೀಪಿಕಾ ಅನ್ನೋವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಕ್ಯಾಪ್ಟನ್ಶಿಪ್ ನಲ್ಲಿ T20 ಕಪ್ ಅನ್ನ ಗೆದ್ದಿರುವಂತಹದ್ದು. ಈ ಒಂದು ತಂಡದಲ್ಲಿ ಕಾವ್ಯ NR ಮತ್ತು ಕಾವ್ಯ V ಅನ್ನೋ ಇಬ್ಬರು ಸದಸ್ಯರು ಕನ್ನಡಿಗರಾಗಿರುವಂತಹದ್ದು. ಈ ಮೂವರು ಕನ್ನಡಿಗರಿರುವಂತಹ ಈ ಒಂದು ಅದ್ಭುತ ತಂಡ ಮಾಡಿರುವಂತಹ ಸಾಧನೆ ನಿಜವಾಗ್ಲೂ ಅಪೂರ್ವವಾದುದು.
ಪ್ರಪಂಚಕ್ಕೆ ಗೊತ್ತಿರೋದೊಂದು ವಿಷಯ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ ನಮ್ಮ ಹೆಣ್ಮಕ್ಳ ಕ್ರಿಕೆಟ್ ತಂಡ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕಪ್ನ ಗೆದ್ಕೊಂಡು ನಮ್ಮ ಭಾರತಕ್ಕೆ ಬಂದಿದ್ದಾರೆ. ದೇವ್ ಮೇಡ್ ಅಸ್ ರಿಯಲಿ ಪ್ರೌಡ್. ಹಾಗೆ ಇನ್ನೊಂದು ಬಾರಿ ನಮ್ಮ ವುಮೆನ್ಸ್ ತಂಡ ಅಂತ ವುಮೆನ್ಸ್ ತಂಡ ಅಲ್ಲ, ಬ್ಲೈಂಡ್ ವುಮೆನ್ಸ್ ಕ್ರಿಕೆಟ್ ಟೀಮ್ ಮೊದಲನೇ ಬಾರಿಗೆ T20 ವಿಶ್ವಕಪ್ ನ ಗೆದ್ಕೊಂಡು ನೇಪಾಳವನ್ನ ಸೋಲಿಸಿ ನಮ್ಗೆ ಕಪ್ ತಂದ್ಕೊಟ್ಟಿದ್ದಾರೆ. ದೇವ್ ಮೇಡ್ ಅಸ್ ರಿಯಲಿ ಪ್ರೌಡ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪೂಜಾರಿ, ಕಬಡ್ಡಿ ಇಂಟರ್ನ್ಯಾಷನಲ್ ಪ್ಲೇಯರ್, ಅರ್ಜುನ ಅವಾರ್ಡಿ. ಇವಾಗಷ್ಟೇ ನಡೆದ ವುಮೆನ್ ಬ್ಲೈಂಡ್ T20 ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಭಾರತ ತಂಡ ವಿಶ್ವಕಪ್ ಅನ್ನ ಗೆದ್ಬಿಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್. ಅವ್ರ ಮೇಲೆ ನನಗೆ ತುಂಬ ಪ್ರೌಡ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಆಡಿ ಮೊದಲ ಬಾರಿ ನಡೆದ ವಿಶ್ವಕಪ್ಪಲ್ಲೇ ನಮಗೆ ಕಪ್ಪನ್ನು ತಗೊಂಡ್ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. 2025ನೇ ಇಸ್ವಿ ಒಂದು ತುಂಬ ಸಂತೋಷವಾದ ವರ್ಷ ಅಂತ ಹೇಳ್ಬೋದು. 2 ಕಾರಣ. ಒಂದು, ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ಪನ್ನು ಗೆದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಂದುಕೊಟ್ರು. ಇನ್ನೊಂದು, ನಮ್ಮ ಭಾರತದ ಬ್ಲೈಂಡ್ ಟೀಮು ಕೂಡ ವಿಶ್ವಕಪ್ಪನ್ನು ಗೆದ್ದಿದ್ದಾರೆ. ಅದು ತುಂಬಾ ಮೆಚ್ಚಬೇಕಾಗಿರೋ ವಿಷಯ. ಅದಕ್ಕೆ ನಾನು ಅವರಿಗೆ ನನ್ನ ಶುಭಾಶಯಗಳನ್ನು ತಲುಪಿಸಲು ಈ ಮೂಲಕ, ದೂರದರ್ಶನ್ ಮೂಲಕ ನಾನು ಅವರಿಗೆ ಕಂಗ್ರ್ಯಾಚುಲೇಷನ್ಸನ್ನು ಕನ್ವೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ದೀಪಿಕಾ ಅವರೇ, ಈಗ ಹೇಳ್ತಾ ಇದ್ರು ಕಾವ್ಯ ಅವರು ಏನೆಲ್ಲ ಡಿಫ್ರೆನ್ಸಸ್ ಇರುತ್ತೆ ಅಂತ ಹೇಳಿ. ಇನ್ನು ಬ್ಯಾಟಿಂಗು, ಬೌಲಿಂಗು ಅಥವಾ ಫೀಲ್ಡಿಂಗು ಅಂತ ಹೇಳಿ ಬಂದಾಗ ಅದಕ್ಕೆ ಅದರದ್ದೇ ಆದಂತಹ ತರಬೇತಿ ಅವಶ್ಯಕತೆ ಇರುತ್ತೆ. ನಾರ್ಮಲ್ ಆಗಿ ಇರೋಂಥವ್ರು ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ಬೌಲಿಂಗ್ನಲ್ಲಿ ಎಷ್ಟು ವಿಧಗಳಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ನಿಮಗೆ ಆ ರೀತಿ ಆಗೋದಿಲ್ಲ. ಹಾಗಾಗಿ ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್, ಕೀಪಿಂಗ್ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ತರಬೇತಿ ಸಿಗುತ್ತೆ ಅಂತ ಸಪ್ರೇಟಾಗಿ? ಆ ಥರ ಏನಿಲ್ಲ. ನಮ್ಮ ಕ್ರಿಕೆಟಲ್ಲಿ ನಾರ್ಮಲಾಗಿ ನಾವು ತರಬೇತಿ ತೊಗೊಳ್ತಾ ಇರ್ತೀವಿ. ಅಂತಂದರೆ ನಾರ್ಮಲಾಗಿ ಇವಾಗ ನಾವು ಪ್ರಾಕ್ಟೀಸ್ ಯಾವ ಥರ ಇರುತ್ತೋ ಅದರಲ್ಲೇ ನಾವು ಯಾವ ಥರ ಬೌಲಿಂಗ್ ಮಾಡಬೇಕು, ಯಾವ ಥರ ಬ್ಯಾಟಿಂಗ್ ಮಾಡಬೇಕು, ಕೀಪಿಂಗ್ ಯಾವ ಥರ ಮಾಡಬೇಕು ಅದರಲ್ಲೇ ಕೋಚ್ ಹೇಳ್ಕೊಡ್ತಾ ಇರ್ತಾರೆ ನಮಗೆ. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಬ್ಲೈಂಡ್ ಕ್ರಿಕೆಟಲ್ಲಿ ಕೀಪರ್ದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಆಲ್ ಟೀಮು ಗೈಡ್ ಮಾಡಬೇಕಾಗುತ್ತೆ ಅವರಿಗೆ, ಪ್ಲೇಯರ್ಸ್ಗೆಲ್ರಿಗೂ B1ಗೆ ಗೈಡ್ ಮಾಡಬೇಕಾಗುತ್ತೆ. ಸೊ ಮತ್ತು ನಾವು ಬೌಲಿಂಗ್ ಮಾಡಬೇಕಾದ್ರೆ ಅದು ನಾವು ಅಂಪೈರ್ಗೆ ಹೇಳಬೇಕಾಗುತ್ತೆ. ಅಂತಂದರೆ ಇವಾಗ ನಾವು ಸ್ಟ್ಯಾಂಡಿಂಗ್ ಬೌಲಿಂಗ್ ಮಾಡ್ತೀವೋ, ರನ್ನಿಂಗ್ ಬೌಲಿಂಗ್ ಮಾಡ್ತೀವೋ ಅದೊಂದು ಹೇಳ್ಬೇಕಾಗುತ್ತೆ ಅಂಪೈರ್ಗೆ. ಮತ್ತು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ನಮಗೆ. ಇವಾಗ ನಾವು ಇವಾಗ B2 B3 ಆದರೆ ಗ್ಯಾಪು ಯಾವ ಕಡೆ ಇರುತ್ತೋ ಅದನ್ನು ಸ್ವಲ್ಪ ನೋಡಿ ಆಡ್ತಾ ಇರ್ತೀವಿ. ಅದು B1 ರನ್ನರ್ ಇರ್ತೀವಲ್ಲ, B1ಗೆ ರನ್ನರ್ ಕೊಟ್ಟಿರ್ತೀವಲ್ಲ, ಅವರು ಗೈಡ್ ಮಾಡ್ತಾ ಇರ್ತಾರೆ B1ಗಳಿಗೆ. ಈ ಕಡೆ ಗ್ಯಾಪ್ ಇದೆ, ಲೆಫ್ಟ್ ಇದೆ ಗ್ಯಾಪು, ರೈಟ್ ಇದೆ ಗ್ಯಾಪು ಅಂತ ನಾವು ಸ್ವಲ್ಪ ಗೈಡ್ ಮಾಡ್ತಾ ಇರ್ತೀವಿ ಅವರಿಗೆ. ಓಕೆ ಕಾವ್ಯ ಅವರೇ, ಈಗ ನೀವೊಬ್ಬ ಆಟಗಾರ್ತಿಯಾಗಿ ಅಥವಾ ಜನರಲ್ ಆಗಿ ಆಟಗಾರ್ತಿಯರು ಅಂತ ಬಂದಾಗ ಎದುರಿಸುವಂತಹ ನಾರ್ಮಲ್ ಸವಾಲುಗಳೇನು? ಸಾಮಾನ್ಯವಾಗಿ ಅವರು ಯಾವುದೆಲ್ಲ ಸವಾಲುಗಳನ್ನು ಎದುರಿಸಿ ಈ ಕ್ರಿಕೆಟನ್ನು ಆಡಬೇಕಾಗತ್ತೆ ಅಂತ? ಫಸ್ಟ್ ಆಫ್ ಆಲು ನಮಗೆ ಮನೆಯಿಂದ ಕಳಿಸೋದು ಪೇರೆಂಟ್ಸು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಂದರೆ ಹುಡುಗಿ ಒಂದು ಮೇಯ್ನ್ ಪ್ರಾಬ್ಲಮ್ ಇರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ. ಅದಾದಮೇಲೆ ನಮಗೆ ಇವಾಗ ಇಂಡಿಯನ್ ಟೀಮ್ ಬಂದಾದಮೇಲೆ ನನಗೆ ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಇತ್ತು. ಆಗ ನನಗೆ ಫಸ್ಟು ಹಿಂದಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಏನು ಮಾತಾಡಬೇಕನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವರಿಗೆ ನಾರ್ತ್ ಅವರಿಗೆ ಇಂಗ್ಲೀಷು ಸಹ ಬರೋದಿಲ್ಲ. ಇವಾಗ ನಾವಾದರೆ ಸೌತರಾದರೆ ಸ್ವಲ್ಪ ಇಂಗ್ಲೀಷ್ ಏನೋ ಮ್ಯಾನೇಜ್ ಮಾಡಿಬಿಡ್ತೀವಿ, ಅವ್ರಿಗೆ ಇಂಗ್ಲೀಷು ಸಹ ಬರೋದಿಲ್ಲ. ಅದಾದಮೇಲೆ ಸ್ವಲ್ಪ ನಮಗೆ ನಾರ್ತ್ ಕಡೆ ಹೋದಾಗ ನಮಗೆ ಸ್ವಲ್ಪ ಫುಡ್ಡು ಪ್ರಾಬ್ಲಮ್ ಆಗುತ್ತೆ. ಮತ್ತು ನಾವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ತುಂಬ ಟ್ರಾವೆಲಲ್ಲಿ ಸ್ವಲ್ಪ ಅದು ಎಕ್ಸ್ಪೆಷಲಿ ನಾವು ಗರ್ಲ್ಸಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಇವಾಗ ನಾರ್ಮಲ್ಸ್ ಆದರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಿಡ್ತಾರೆ. ಬಟ್ ನಮಗೆ ಬ್ಲೈಂಡ್ಸ್ಗೆ ಆ ಥರ ತುಂಬ ಟ್ರಾವೆಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮತ್ತು ಗ್ರೌಂಡಲ್ಲಿ ಇವಾಗ ಏನಾದರೂ ಬಾಲ್ ಬಂದು ಏನಾದರೂ ಹೊಡೆದ ತಕ್ಷಣ ಅದು ನಮ್ಮದು ಬಾಲ್ ತುಂಬ ಹಾರ್ಡ್ ಆಗಿರುತ್ತೆ. ಇವಾಗ ಒಂದು ಬಾರಿ ಏನಾದರೂ ಟಚ್ ಆಯಿತು ಅಂತೂ ಸ್ವಲ್ಪ ತುಂಬ ಏಟ್ ಬಿದ್ದುಬಿಡುತ್ತೆ ನಮಗೆ. ಎಷ್ಟೋ ಕಾವ್ಯಂಗೊಂದು ಬಾರಿ ನ್ಯಾಷನಲಲ್ಲಿ ಸಹ ಕಣ್ಣಿಗೆ ಬಿದ್ದಿತ್ತು ಅವಳಿಗೆ, ಸ್ವಲ್ಪ ಇಲ್ಲಿ ಓಪನ್ ಆಗಿತ್ತು. ಅದು ಮಾರ್ಕಿಂಗ್ ಒಂದು ಕಣ್ಣು ಆಲ್ರೆಡಿ ಹೋಗೈತೆ, ಇನ್ನೊಂದು ಬಲಗಡೆದು ಸ್ವಲ್ಪ ಕಾಣಿಸ್ತಾ ಇತ್ತು. ಆ ಬಾಲ್ ಬಿದ್ದಾಗಿಂದ ಮತ್ತೆ ಬ್ಲರ್ ಆಗ್ತಾ ಇದೆ ಆ ಕಣ್ಣು. ಈ ಥರ ಎಲ್ಲ ತುಂಬಾ ಸಮಸ್ಯೆಗಳು ತುಂಬಾನೇ ಇರುತ್ತೆ. ಫಿಸಿಕಲಿ ಏನಾದ್ರು ಡ್ಯಾಮೇಜ್ ಆಗಬಹುದು ಅನ್ನೋ ಟೆನ್ಷನ್ ಕೂಡ ಇರುತ್ತೆ. ಅಪ್ಪ ಅಮ್ಮಂಗೆ ಯಾವ ಟೆನ್ಷನ್ ಇರುತ್ತೋ ಅದು.
ಓಕೆ, ಇನ್ನು ಕಾವ್ಯವಿ ಅವರೇ, ಈಗ ನೀವು ಹೇಳ್ದಂಗೆ ನಿಮ್ಗೆ ಬರೀ ಸೌಂಡ್ ಬಗ್ಗೆನೇ ನಾನು ಜಾಸ್ತಿ ಕೇಳಬೇಕು, ಯಾಕಂತ ಹೇಳಿದ್ರೆ ಅದೇ ನಿಮ್ಮ ಮೂಲಭೂತ ಹಕ್ಕು ಅನ್ನೋ ರೀತಿಯಲ್ಲಿ ನಿಮಗೆ ಸೌಂಡ್ ಇದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಸೊ ಈ ಸೌಂಡು ಕೇಳಿಸ್ಕೊಂಡೇ ಆಡ್ಬೇಕು ಅಂತ ಬಂದಾಗ ಈ ಶ್ರವಣ ಸಂವೇದನಾ ಶಕ್ತಿ ಅಂತ ಏನಂತೀವಿ ಅಂದ್ರೆ ಕೇಳಿಸ್ಕೊಳ್ಳುವಂತಹ ಶಕ್ತಿ, ಇದನ್ನ ನೀವು ಹೇಗೆ ಹೆಚ್ಚು ಮಾಡ್ಕೊಳ್ತೀರಿ? ಮ್ಯಾಮ್ ತುಂಬಾ ಗಮನಿಸ್ತಾ ಇರ್ತೀವಿ, ಮತ್ತೆ ನಾವು ಬಾಲ್ ಇಟ್ಕೊಂಡ್ಬಿಟ್ಟು ಕೆಲವು ಟೈಮು ಕಿವಿ ಹತ್ರ ಇಟ್ಕೊಂಡು ಸೌಂಡ್ ಮಾಡ್ತಾ ಇರ್ತೀವಿ, ತುಂಬಾ ಕೇಳಿಸ್ಕೊಳಕ್ಕೋಸ್ಕರನೇ ಅದ್ರದ್ದೇ ಸೌಂಡ್ ಬೇಕು ನಮಗೆ. ಅಂದ್ರೆ ಕೇವಲ ಬಾಲ್ನ ಇಟ್ಕೊಂಡು ಕಿವಿ ಹತ್ರ ಅದ್ರ ಸೌಂಡ್ ಹೆಂಗಿರುತ್ತೆ ಅನ್ನೋದನ್ನ ಆ ತರ ಗ್ರಹಿಸ್ಕೊಂತಾ ಇರ್ತೀವಿ ಮ್ಯಾಮ್. ಓಕೆ, ಈಗ ನಿಮ್ಗೆ ವಿಶ್ವಕಪ್ ಮಟ್ಟಕ್ಕೆ ತಲುಪಿದಿರಿ. ವಿಶ್ವಕಪ್ ಮಟ್ಟಕ್ಕೆ ತಲುಪಿದಿರಿ ಅಂತ ಹೇಳೋದಕ್ಕಿಂತ ವಿಶ್ವಕಪ್ನ ನಮ್ಮದಾಗಿಸ್ಕೊಂಡಿದ್ದೀರಿ. ಇವತ್ತು ನಮ್ಮ ಇಡೀ ಭಾರತಕ್ಕೆ ಹೆಮ್ಮೆಯನ್ನ ತಂದಿದ್ದೀರಿ. ಆದ್ರೆ ಅಲ್ಲಿಗೆ ಹೋಗುವಂತಹ ದಾರಿ ಏನಿದೆ ಅದು ಸುಗಮ ಅಂತೂ ಖಂಡಿತವಾಗ್ಲೂ ಆಗಿರೋದಿಲ್ಲ. ನೀವೇ ಹೇಳ್ದಂಗೆ ಒಂಥರ ದುರ್ಗಮ ಹಾದಿ, ಕಷ್ಟ ಇರುತ್ತೆ. ಸೊ ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳೇನಿದೆ, ಈಗ ಟ್ರಾವೆಲ್ ಆಗಿರಬಹುದು, ಫುಡ್ ಆಗಿರಬಹುದು, ನಿಮ್ಮನ್ನ ನೋಡ್ಕೊಳ್ಳುವಂತಹ ರೀತಿ ಆಗಿರಬಹುದು, ನಿಮ್ಮ ಬಟ್ಟೆ ಬರಿ ಆಗಿರಬಹುದು, ಎಲ್ಲವೂ ಕೂಡ ಈಸಿಯಾಗಿ ಸಿಗ್ತಾ ಇತ್ತಾ ಹೇಗೆ ಅಂತ? ಮ್ಯಾಮ್ ಅದು ಪ್ರತಿಯೊಂದು ನಾನು ಸಮರ್ಥನ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಪ್ರತಿಯೊಂದು ಅಂದರೆ ನಮ್ಮ ಪರ್ಸ್ನಲ್ ಲೈಫಿಂದ ಹಿಡ್ದು ಅಲ್ಲಿ ಸ್ಟ್ರಗಲ್ಸು ಅದೆಲ್ಲ ಸಮರ್ಥ ನಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ. ಶೂಸು, ಯೂನಿಫಾರ್ಮು, ನಮಗೆ ಬೇಕಾದಂಥ ಫುಡ್ಡು, ಅಲ್ಲಿಗೆ ಹೋಗೋ ಟ್ರಾವೆಲ್ದು ಎಲ್ಲನ ಸಮರ್ಥನ ಸಂಸ್ಥೆ ನೋಡ್ಕೊಂಡಿರೋದು ಮ್ಯಾಮ್. ಓಕೆ, ಈಗ ದೀಪಿಕಾ ಅವರೇ, ನೀವು ಗೆಲುವನ್ನ ಸಾಧಿಸಿದ್ದಾಯ್ತು, ಇಡೀ ದೇಶ ಆಗಿರಲಿ ಪ್ರಪಂಚದಲ್ಲಿ ಸುದ್ದಿ ಆಗಿದ್ದಾಯ್ತು, ಇಡೀ ದೇಶ ನಿಮ್ಮನ್ನ ಗೌರವಿಸಿದ್ದಾಯ್ತು. ಆದ್ರೆ ನಿಮಗೆ ಅನಿಸೋ ಪ್ರಕಾರ, ನಿಮ್ಮ ಪ್ರಕಾರ ದೇಶದ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಗೌರವ ಏನಿದೆ ಇದು ಸಮರ್ಪಕ, ಇಷ್ಟು ಸಾಕು, ನಮಗೆ ನಾವು ಆಡದಂತಹ ಆಟಕ್ಕೆ ಸಮರ್ಪಕವಾದಂತಹ ಗೌರವ ಸಿಕ್ಕಿದೆ, ಅದಕ್ಕೆ ಬೆಂಬಲ ಕೂಡ ಸಿಕ್ಕಿದೆ ಅಂತ ಅನ್ಸುತ್ತಾ ಮ್ಯಾಮ್? ಇದು ನಮ್ಮದು ಫಸ್ಟ್ ಎವರ್ T20 ವರ್ಲ್ಡ್ ಕಪ್. ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ಯಾವ ಬಾಯ್ಸಿಗೂ ನಮ್ಮ ಬಾಯ್ಸಿಗೂ ಸಿಕ್ಕಿಲ್ಲ ಇಷ್ಟು ರೆಸ್ಪಾನ್ಸು. ನಮ್ಮ ವುಮೆನ್ಸ್ ಟೀಮಿಗೆ ಸಿಗ್ತಾ ಇರೋದು ಇಷ್ಟೊಂದು ಆಡಿಯನ್ಸ್ ಆಗಿರ್ಬೋದು, ಇವಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಇದೇ ಥರನೇ ಇನ್ನೂ ಸಪೋರ್ಟ್ ಮಾಡಿ ಇವಾಗ ನಾರ್ಮಲ್ ಕ್ರಿಕೆಟ್ಗೆ ಯಾವ ಥರ ಸಪೋರ್ಟ್ ಮಾಡ್ತಿರೋ ಅದೇ ಥರನೇ ಬ್ಲೈಂಡ್ ಕ್ರಿಕೆಟ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಹತ್ರನೂ. ಅಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸಪೋರ್ಟ್ ಬೇಕು ಅಂತ ಕೇಳ್ತಾ ಇನ್ನೂ ಹೆಚ್ಚು ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಇದನ್ನ ನಡೆಸುವಂತವ್ರಾಗಿರಬಹುದು, ಅದಕ್ಕೆ ಸ್ಪಾನ್ಸರ್ಸ್ ಆಗಿರಬಹುದು, ಇವರೆಲ್ಲ ಜಾಸ್ತಿ ಜನದ ಸಪೋರ್ಟ್ ಸಿಕ್ತು ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಇರ್ತೀರಿ ಅಂತ ಹೇಳಿ. ಓಕೆ, ಈಗ ಕಾವ್ಯ ಅವರೇ, ವಿಶೇಷ ಚೇತನರಿಗೆ ಸಾಕಷ್ಟು ಜನರಿಗೆ ಇನ್ನೂ ಕನಸಿರುತ್ತೆ ಇದ್ರ ಬಗ್ಗೆ, ಅಂತವ್ರಿಗೆ ಏನ್ ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂತ ಹೇಳಿದ್ರೆ ಮುಂಬರುವಂತಹ ದಿನಗಳಲ್ಲಿ ನಿಮ್ಮನ್ನ ನೋಡಿ ನಿಮ್ಮನ್ನ ಮಾದರಿಯಾಗಿಟ್ಕೊಂಡು ಬೇರೆಯವ್ರು ಬರ್ಬೇಕು ಅಂತ ಅಂದ್ರೆ ಅಂತವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಿ? ಇವಾಗ ಜನ ಹಂಗಂತಾರೆ ಹಿಂಗಂತಾರೆ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಸಾಧನೆ ಮಾಡೋಕ್ಕಾಗಲ್ಲ. ಇವಾಗ ನಾವೇನಾದರೂ ಇಲ್ಲ ನಮಗೆ ಜನ ನೀನಲ್ಲ ಆಟ ಆಡೋಕೆ ಹೋದ್ರೆ ಅವಳು ಕಾಣಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ರೆ ನಾವು ಈ ಮಟ್ಟದವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಅದೇನಾದರೂ ಆಗಲಿ ಒಂದು ಪ್ರಯತ್ನ ಪಡಬೇಕು ಅಂತ ನಾನು ಅಂದರೆ ನಮ್ಮಂಥವ್ರಿಗೆ ಕೇಳ್ಕೊಂತೀನಿ ಮ್ಯಾಮ್. ಓಕೆ, ಗೆಲುವಿನ ನಂತರದಲ್ಲಿ ನಮ್ಮ ಪ್ರಧಾನಿ ಮೋದಿಯವರು ಕೂಡ ನಿಮ್ಮನ್ನ ಭೇಟಿ ಆಗ್ತಾರೆ, ಶ್ಲಾಘಿಸ್ತಾರೆ, ನೀವು ಮಾಡಿರುವಂತಹ ಗೆಲುವಿನ ಬಗ್ಗೆ ಹೆಮ್ಮೆ ಪಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ದೀಪಿಕಾ? सबके सिग्नेचर है? यस सर। तो सिग्नेचर करना। देखिए, वंदे मातरम के 150 साल हुई, तो इसलिए मैंने वंदे मातरम लिखा। हमने सुना है आप बहुत अच्छा गाना गाती हो। गंगाधर शंकर करुणाकर मामव भवसागर तारक भो शंभो शिव शंभो स्वयंभो। वाह! तो मालूम है आपको कि मैं काशी का सांसद हूँ, इसलिए शंभू को याद किया। सर हमारा टीम में सब ऑलराउंडर प्लेयर है। अच्छा, सबके सब पॉलिटिक्स जैसा है, हैं? पॉलिटिक्स में सब ऑलराउंडर होता है, वो कभी मंत्री बन जाता है, कभी एमएलए बन जाता है, कभी एमपी बन जाता है। जय जगन्नाथ। जय जगन्नाथ। ಮ್ಯಾಮ್, ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು, ನಾನು ಮೋದಿ ಸರ್ ಹತ್ರ ಹೋಗಬೇಕು, ಅವ್ರ ಹತ್ರ ಫೋಟೋ ತೆಗೆಸ್ಕೊಳ್ಬೇಕು, ಶೇಕ್ ಹ್ಯಾಂಡ್ ಕೊಡಬೇಕು ಅನ್ನೋದೊಂದು ತುಂಬ ಒಂದು ಆಸೆ ಇತ್ತು.
ಆವಾಗ ಎಲ್ಲ ಟಿ ವಿನಲ್ಲಿ ಪೇಪರ್ನಲ್ಲಿ ಆ ಥರ ನೋಡ್ತಾ ಇದ್ದೆ. ಅದು ಡೈರೆಕ್ಟಾಗಿ ಹೋಗಿ ಸರ್ ಹತ್ರ ಮಾತಾಡಿ, ಇವಾಗ ಮೋದಿ ಸರು ಯಾವ ಥರ ಅಂತಂದರೆ, ಒಬ್ಬರು ನನ್ನ ತಂದೆ ಯಾವ ಥರ ನನ್ನ ಹತ್ರ ಮಾತಾಡ್ತಾರೋ ಅದೇ ರೀತಿಯಾಗಿ ಎಲ್ಲ ಟೀಮ್ ಜೊತೆ ಮಾತಾಡಿದ್ರಲ್ಲ, ಅದು ನನಗೆ ತುಂಬ ಒಂದು ಖುಷಿ ಆಯಿತು. ತುಂಬಾ ಪ್ರೌಡ್ ಅನ್ನಿಸ್ತು ಮ್ಯಾಮ್. ಒಂದು ವ್ಯಕ್ತಿ ಸರಳವಾಗಿ ಇವಾಗ ಒಂದು ಪ್ರಧಾನಮಂತ್ರಿ ಆ ಥರ ಸರಳವಾಗಿ ಇರ್ತಾರಂತಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಅದು ಹತ್ರಕ್ಕೆ ಹೋಗಿ ನಾವು ಅನುಭವಿಸೋದ್ವಲ್ಲ, ಅದು ತುಂಬಾ ಒಂಥರ ತುಂಬ ಖುಷಿ ಆಯಿತು ನನಗೆ. ಒಂದು ಸರಳವಾಗಿ ಒಂದು ಮನಸ್ಸು, ಮೃದುವಾದ ಒಂದು ಮನಸ್ಸು ತುಂಬಾ ಇಷ್ಟ ಆಯಿತು ನನಗೆ. ಅದು ನಮಗೆ ಬಾಯಿಗೆ ಮತ್ತು ಸ್ವೀಟ್ ತಿನ್ನಿಸಿದ್ರು. ಮತ್ತು ಅದು ನಾನು ಅವ್ರ ಹತ್ರ ಮಾತಾಡಾದಮೇಲೆ ನಾವು ಸರ್ ಸಿಂಗಲ್ ಫೋಟೋ ಬೇಕಂತ ಕೇಳಿದ್ವಿ. ಅದಾದಮೇಲೆ ಸಿಂಗಲ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಾನು ಹೋದೆ. ಸರ್ ಕೇಳಿದ್ರು, ನೀನು ಹಾಡಾಡ್ತೀಯಂತೆ, ಹಾಡಾಡು ಅಂತಂತಂದರು. ಒಂದು ಕ್ಷಣ ನಾನು ಫುಲ್ಲು ಶಾಕು, ಅಬ್ಬಾ ಸರ್ಗೆ ಹೇಗೆ ಗೊತ್ತಾಯಿತು ಅನ್ನೋದೊಂದು. ಅದಾದಮೇಲೆ ಹಾಂ ಸರ್ ಆಡ್ತೀನಿ ಅಂತಂದರೆ ಮೋದಿ ಸರ್ಗೆ ಈಶ್ವರ ಸಾಂಗ್ ನಾನು ಡೆಡಿಕೇಟ್ ಮಾಡಿದೆ. ಅದಾದಮೇಲೆ ನಮ್ಮ ಟೀಮ್ ಜೊತೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ನಮ್ಮ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬ ಒಂಥರ ಪ್ರೌಡ್ ಅನ್ನಿಸ್ತು ಮ್ಯಾಮ್. ತುಂಬ ಖುಷಿಯ ಹಾಡನ್ನು ಮತ್ತೊಂದು ಸತಿ ಇಲ್ಲಿ ಮೇಲಕ್ಕೆ ಹಾಕ್ಬೋದಾ? ಯಾವ ಹಾಡನ್ನು ನೀವು ಪ್ರಧಾನಿಯವರಿಗೆ ಡೆಡಿಕೇಟ್ ಮಾಡಿದ್ರಿ ಅಂತ ಹೇಳಿದ್ರು, ಅದನ್ನು ಮತ್ತೊಮ್ಮೆ ಹೇಳ್ಬೋದಾ? ಭೂ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಗಂಗಾಧರ ಶಂಕರ ಕರುಣಾಕರ, ಮಾಮವ ಭವಸಾಗರ ತಾರಕ, ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಓಕೆ, ಅಲ್ಲಿ ಕೂಡ ಮೋದಿಯವರ ಮನಸ್ಸು ಗೆದ್ರಿ, ಇಲ್ಲಿ ನಮ್ಮ ಮನಸ್ಸಾಗಿರ್ಲಿ ಅಥವಾ ವೀಕ್ಷಕರ ಮನಸ್ಸನ್ನ ಗೆದ್ದಿರ್ತೀರಿ. चलिए काव्या, हाँ आइए। सर आपको कैसे पता लगा गाना गाती है? ऐसा है, मैं आप सबका ध्यान रखता हूँ जी। इसका मतलब नहीं इतना ही खाना है, और भी है। चलिए, ये जम्मू कश्मीर को खिलाओ भाई, तो ऑलराउंडर है। ये मध्य प्रदेश है। अभी तो गांव वाला उल्टा बोलना शुरू किया होगा। शुरू करो बेटा। दीपिका, फिर पसंद नहीं है ये? फिर मीठा खाती हो? सर आपका साथ बात करके मैं पूरा पेट भर गया। जो मेहनत करके आगे आते हैं, उनकी मेहनत कभी भी विफल नहीं जाती, सिर्फ खेल के मैदान में नहीं, जिंदगी में भी। तो आप लोग मेहनत करके निकले हुए लोग हैं, आपने अपनी एक पहचान बनाई है, और उसके कारण अब देखा आपका आत्मविश्वास भी बहुत बढ़ गया होगा। पहले गांव में टीचर से बात करनी है तो भी सोचते होंगे बात करूं कि नहीं करूं, और आज आप प्राइम मिनिस्टर से बात कर रहे हैं। आप इतना अच्छा से हमके साथ बात कर रही है ना, हमको फ्री में बात करने के लिए मन कर रहा है। आप मेरे अपने हैं तो मैं तो ऐसे ही बात करूंगा। ಇನ್ನು ಕಾವ್ಯ ಅವರೇ, ಹೇಳ್ತಾ ಇದ್ರಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಹೇಳ್ತಾ ಬಂದಾಗ ಕಡು ಬಡ ಕುಟುಂಬದಿಂದನೇ ನಾವು ಬಂದಂಥವ್ರು, ಯಾಕಂದ್ರೆ ನಿಮ್ದೇ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಕಷ್ಟಪಟ್ಟು ಒಂದು ಬಟ್ಟೆ ಆಗಿರಬಹುದು, ಊಟ ಆಗಿರಬಹುದು, ಎಲ್ಲ ಸಿಗ್ತಿರತ್ತೆ ಅಂತ. ಆದ್ರೆ ಈ ಗೆಲುವು ಅಥವಾ ಕ್ರಿಕೆಟ್ ಅಂತ ಬಂದಾದ್ಮೇಲೆ ಅದೇ ರೀತಿಯ ಜೀವನ ಶೈಲಿ ಖಂಡಿತವಾಗ್ಲೂ ಇರೋದಿಲ್ಲ. ಏನೆಲ್ಲ ಬದಲಾಗಿದೆ ನಿಮ್ಮ ಜೀವನ ಶೈಲಿ ಅಂತ? ಮ್ಯಾಮ್, ನಾನು ಸಮರ್ಥನ ಬಂದಾದ್ಮೇಲೆ ನಾನು ಅಲ್ಲಿ ಟ್ರೈನಿಂಗ್ ಮುಗಿಸ್ದಾದ್ಮೇಲೆ ಕೆಲಸನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನಾನು ನಮ್ಮ ಮನೆಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮದು ಫಸ್ಟು ಮನೆ ಇರಲಿಲ್ಲ. ನಾನು ಸಮರ್ಥನ ಸಂಸ್ಥೆಗೆ ಸೇರಾದ್ಮೇಲೆ ತಿಂಗಳ ಸಂಬಳ ಕೂಡಿಕ್ಕಿ ಇವಾಗ ಮನೆದೊಂದು ಕ್ಲೀನ್ ಮಾಡಿಸಿದ್ದೀವಿ. ಅದೊಂದು ಖುಷಿ ಆಗ್ತದೆ ಮ್ಯಾಮ್. ಇನ್ನು ಕ್ರಿಕೆಟ್ ಅಂತ ಬಂತಂದರೆ ಅದಂತ ಬರೋಂಥ ಮ್ಯಾಚ್ ಫೀಸು ಅದೆಲ್ಲ ಕೂಡಿಟ್ಟು ಮನೆಗೆ ಅಪ್ಪಂಗೆ ಆದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಮ್ಯಾಮ್.
ಒಟ್ನಲ್ಲಿ ಅಂದ್ರೆ ಒಂದು ನೆಲೆ ಫಸ್ಟ್ ನಾವು ಕ್ರಿಕೆಟ್ ಬರೋದಕ್ಕಿಂತ ಮುಂಚೆ ನಾವು ಒಳ್ಳೊಳ್ಳೆ ಹೋಟೆಲ್ಗೆ ಹೋಗಿರ್ಲಿಲ್ಲ, ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ತರದ ಫುಡ್ ಎಲ್ಲ ತಿಂತೀವಿ ಅಂತ. ಸಾಕಷ್ಟು ಚೇಂಜ್ ಆಗಿದೆ ಮ್ಯಾಮ್. ಅಂದ್ರೆ ಕ್ರಿಕೆಟ್ಗಿಂತ ಮುಂಚೆ ನಮ್ದು ಜೀವನ ಕ್ರಿಕೆಟಿಗೆ ಬಂದಾದ್ಮೇಲೆ ಹಲ್ವಾರು ಥರದ ಚೇಂಜ್ ಆಗಿದೆ. ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ಬೋದು, ಈಗ ಫ್ಲೈಟಲ್ಲಿ ಜರ್ನಿ ಮಾಡೋದಂಥದ್ದು, ಟ್ರೈನಲ್ಲಿ ಜರ್ನಿ ಮಾಡೋ ಅಂಥದ್ದು, ಸಿಕ್ಕಾಪಟ್ಟೆ ಹಲವಾರು ಚೇಂಜಸ್ ಆಗಿದೆ ಮ್ಯಾಮ್ ನಮ್ಮ ಲೈಫ್. ನೀವು ಮಾಡದೇ ಇದ್ದದ್ದು ನೋಡದೇ ಇದ್ದದ್ದು ಕೂಡ ಇವತ್ತು ಸಾಧ್ಯ ನಾವು ಆಗಿದೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಮೋದಿಜಿ ಅವ್ರನ್ನ ಮೀಟ್ ಮಾಡ್ತೀವಿ, ಏನೋ CM ನ ಮೀಟ್ ಮಾಡ್ತೀವಿ ಅನ್ನೋದನ್ನ. ಇವತ್ತು ಅದೆಲ್ಲವೂ ಕೂಡ ಸಾಧ್ಯ ಆಗಿದ್ದು ನಿಮ್ಮ ಗೆಲುವಿನಿಂದ, ನಿಮ್ಮ ಕ್ರಿಕೆಟ್ ಮತ್ತೆ ಸಮರ್ಥನ ಸಂಸ್ಥೆಯಿಂದ. ಓಕೆ. ಇನ್ನು ದೀಪಿಕಾ ಅವರೇ, ನೀವು ಹೇಳ್ತಾ ಇದ್ರಿ ಪ್ರಧಾನಿ ಮೋದಿ ಅವರ ಜೊತೆ ನಿಮ್ಮ ಸಂಭಾಷಣೆಗಳು ಹೇಗಿತ್ತು, ನೀವು ಹಾಡು ಹೇಳಿದ್ರಿ ಅಂತ. ಬೇರೆ ಬೇರೆ ಏನೆಲ್ಲ ಇಂಟ್ರಾಕ್ಟ್ ಮಾಡಿದ್ರಿ, ಏನೆಲ್ಲ ಮಾತುಕತೆ ಮಾಡಿದ್ರಿ? ಇಡೀ ತಂಡ ಅಂತ ಹೇಳಿದ್ರೆ ನಾವು ಕರ್ನಾಟಕದವ್ರು ಮಾತ್ರ ಇರಲಿಲ್ಲ, ಅದರಲ್ಲಿ ಬೇರೆ ಬೇರೆ ರಾಜ್ಯಗಳವರು ಇದ್ರಿ ಅಂತ ಹೇಳಿದ್ರಿ. ಸೊ ಏನೆಲ್ಲ ಚರ್ಚೆಗಳಾಯ್ತು, ಏನೆಲ್ಲ ಮಾತಾಡಿದ್ರಿ ಅಂತ ಹೇಳ್ಬೋದಾ? ಸಿಮುದಾಸ್ಗೆ ಮನೆ ಇರ್ಲಿಲ್ಲ, ಅದೊಂದು ನನ್ನ ಮನೆ. ನಿಮ್ಮ ತಂಡದ ಆಟಗಾರ್ತಿಗೆ? ಹೌದು, ಅಸ್ಸಾಂ ಹುಡುಗಿ. ಅವಳಿಗೆ ಮನೆ ಇವಾಗ ಆಲ್ರೆಡಿ ಪ್ರೊಸೆಸ್ ಆಗ್ತಾ ಇದೆ ಅವಳದು ಆಲ್ರೆಡಿ, ಸರ್ ಹತ್ರ ಹೇಳಿದ ತಕ್ಷಣನೇ. ಮತ್ತು ಸರ್ ಒಂದೇ ಹೇಳಿದ್ದು, ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಮುಂದೆ ಹೋಗಿ ನೀವು ಆಟ ಆಡಿ ಅಂತ ಒಂದು ನಮಗೆ ಒಂದು ಬೆಂಬಲ, ಒಂದು ಮಾತು ಕೊಟ್ಟರಲ್ಲ, ಅದು ಒಂದು ನಮಗೆ ಯಾವಾಗಲೂ ಒಂದು ಕಾನ್ಫಿಡೆಂಟ್ ಬರುತ್ತೆ ನಮಗೆ, ಏನಾದರೂ ಇನ್ನೂ ಮಾಡ್ಬೋದು, ನಮ್ಮ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ನಮ್ಮ ಜೊತೆ ಇದೆ ಅನ್ನೋದೊಂದು ಕಾನ್ಫಿಡೆಂಟ್ ಬರುತ್ತೆ. ತುಂಬಾ ಖುಷಿ ಆಯಿತು. आप लोगों से मिलता हूँ तो मुझे भी लगता है कि वाह, हमारा देश कितना आगे बढ़ रहा है, कितनी हिम्मत है इन बच्चों में. जैसे हम चुनाव लड़ते हैं ना, तो सामने वाले की जमानत जब जब्त हो जाती है, डिपॉजिट जब्त हो जाती है, तो लोग कहते हैं कैसे इंसान हो तुम, उसकी जमानत भी खा गए. आप लोगों ने इस बार खेल में किसी को 10 ओवर में वापस पेविलियन भेज दिया, तो ये इतनी क्रूरता क्यों करते हो आप लोग? चलिए, सबको बहुत बहुत शुभकामनाएं. आपने देश का नाम रोशन किया है और देश के सभी लोगों को इससे इंस्पिरेशन मिलेगा, और सिर्फ दिव्यांग को नहीं, बाकियों को भी प्रेरणा मिलेगी. ಬೇರೆ ಬೇರೆ ಏನೆಲ್ಲ ಬೇಡಿಕೆಗಳಿತ್ತು ನಿಮ್ದು? ಈಗ ಮನೆ ಹೇಳಿದ್ರಿ, ಯಾರಿಗೊಬ್ರಿಗೆ ಮನೆ ಇರಲಿಲ್ಲ, ಅವ್ರ ಮನೆ ಬಗ್ಗೆ ಹೇಳಿದ್ವಿ, ಅದು ಪ್ರೋಸೆಸ್ ಕೂಡ ಆಗ್ತಾ ಇದೆ. ಬೇಡಿಕೆಗಳಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ಮ ಬಾಯ್ಸ್ ಟೀಮಲ್ಲಿ ಎಷ್ಟೋ ಒಂದು 3-4 ವರ್ಲ್ಡ್ ಕಪ್ ಆಡಿದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಒಂದು ಜಾಬ್ ಇಲ್ಲ ಅವರಿಗೆ. ನಮ್ಮ ಟೀಮ್ನಲ್ಲಿ ನಾನು ಸರ್ ಹತ್ರ ಕೇಳಿದೆ, ಸರ್ ನಮ್ಮ ತುಂಬ ಪ್ಲೇಯರ್ಸು ತುಂಬ ಕಷ್ಟದಲ್ಲಿದ್ದಾರೆ ಸರ್, ಅಟ್ಲೀಸ್ಟು ನಮಗೆ ಒಂದು ಸ್ವಲ್ಪ ಆರ್ಥಿಕವಾಗಿ ಮತ್ತು ಒಂದು ಗೌರ್ಮೆಂಟ್ ಜಾಬ್ ಅಂತ ಒಂದಿದ್ದರೆ ಅಟ್ಲೀಸ್ಟು ಒಂದು ನಮ್ಮ ಫ್ಯಾಮಿಲಿ ನಿಭಾಯಿಸ್ಬೋದು, ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ಅಂತಂದರೆ ಯಾರ ಹತ್ರ ನಾವು ಕೇಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ತಂದೆ ತಾಯಿನ ಹತ್ರನೂ ಒಂದು ಬಾರಿ ದುಡ್ಡಿರುತ್ತೆ, ಒಂದು ಬಾರಿ ದುಡ್ಡಿರೋದಿಲ್ಲ ಅವ್ರ ಹತ್ರ, ನಾವು ಕೇಳೋದಿಕ್ಕೂ ಅವ್ರ ಹತ್ರ ನಮಗೆ ಮನಸ್ಸು ಬರೋದಿಲ್ಲ. ನಮ್ಮದೇ ಆದಂಥ ಒಂದು ಜಾಬ್ ಇದ್ದರೆ ಅಟ್ಲೀಸ್ಟು ನಾವು ಒಂದು ಫ್ಯಾಮಿಲಿ ಕಡೆ ಆದ್ರೂ ಫ್ಯಾಮಿಲಿನೂ ನೋಡ್ಕೋಬೋದು, ನಮ್ಮ ಒಂದು ಜೀವನನೂ ಸಹ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ನಾನು ಸರ್ ಹತ್ರ ಮನವಿ ಇಟ್ಟಿದ್ದೀನಿ. ಅಂದರೆ ನೀವು ಹೇಳಿದ ಪ್ರಕಾರ ಈಗ ನಾರ್ಮಲ್ ಕ್ರಿಕೆಟ್ ಏನು ನ್ಯಾಷನಲ್ ಲೆವೆಲ್ಗೆ ಆಡ್ತಾರೆ ಅವ್ರಿಗೆಲ್ರಿಗೂ ಕೂಡ ಒಂದೊಂದು ಜಾಬ್ ಅಂತ ಸಿಗುತ್ತೆ, ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರೆ. ಸೊ ನಿಮಗೂ ಕೂಡ ಅದು ಬೇಕು, ಇಲ್ಲಿವರೆಗೂ ಹಾಗಿದ್ರೆ ಅದು ಸಿಕ್ಕಿಲ್ಲ? ಇಲ್ಲ ಮ್ಯಾಮ್. ಅಂತಂದರೆ ನನಗೆ 2023ನಲ್ಲಿ IBSC ವಾರ್ಡ್ಗೆ ಆದಮೇಲೆ ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಕೆಲಸ ಸಿಕ್ತು. ಇವಾಗ ಪ್ರೊಸೆಸ್ ಆಗ್ತಾ ಇದೆ ಎಲ್ಲ ಸ್ಟೇಟ್ಗಳಲ್ಲೂ ಸಹ. ಅಂತಂದರೆ ಗೋರ್ಮೆಂಟ್ ಜಾಬ್ ರಿಕ್ವೆಸ್ಟ್ ನಾವು ಇಟ್ಟಿದ್ದೀವಿ ಎಲ್ಲ CM ಸರ್. ಅಂದ್ರೆ ಸ್ಪೋರ್ಟ್ಸ್ ಕೋಟಾ ಮೇಲೆ ಏನ್ ಜಾಬ್ಗಳು ಸಿಗುತ್ತೆ ಅದು ನಿಮಗೂ ಕೂಡ ಸಮರ್ಪಕವಾಗಿ ಸಮಾನತ್ವಾಗಿ ನಮಗೂ ಒಂದು ಅವರಿಗೆ ಯಾವ ಥರ ಒಂದು ಹಕ್ಕುಗಳು ಕೊಡ್ತಾರೋ ಅದೇ ರೀತಿ ನಮಗೂ ಸಹ ಸಿಗಬೇಕು ಅನ್ನೋದು ನಾವು ಮನವಿ ಇಟ್ಟಿದ್ದೀವಿ. ಖಂಡಿತ ನನಗೆ ನಂಬಿಕೆ ಇದೆ, ಖಂಡಿತ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಖಂಡಿತ ನಮಗೆ ಸಹಾಯ ಮಾಡುತ್ತೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ಕಾವ್ಯ ಅವರೇ, ಈಗ ಗೆದ್ದು ಬಂದ್ರಿ, ಅದಾದ್ಮೇಲೆ ಪ್ರಧಾನಿ ಮೋದಿ ಅವರು ಶ್ಲಾಘಿಸಿದ್ದಾಯ್ತು, ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿಗಂತೂ ಹೋಗಿರ್ತೀರಿ. ಒಂದ್ ಕಡೆ ಸಮರ್ಥನಮಂತೂ ಖಂಡಿತವಾಗ್ಲೂ ಅಭಿನಂದಿಸಿರ್ತಾರೆ, ಯಾಕಂತ ಹೇಳಿದ್ರೆ ಅವರೆಲ್ಲರ ಪರಿಶ್ರಮದಿಂದ ನೀವು ಇವತ್ತು ಸಾಧಿಸಿದಿರಿ ಅಂತ ಹೇಳಿ. ನಿಮ್ಮ ಮನೆಯವರು ಎಷ್ಟು ಖುಷಿ ಪಟ್ರು ನೀವು ಗೆದ್ದಿದ್ದು, ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದು ಇದೆಲ್ಲ ನೋಡಿ ಅಂತ?
ಅಂದರೆ ತುಂಬ ಖುಷಿ ಆಯಿತು ಮ್ಯಾಮ್, ಏನೋ ನನ್ನ ಮಗಳು ಒಂದು ಸಾಧನೆ ಮಾಡಿದ್ದಾಳೆ ಅಂತ. ಅಂದರೆ ಫಸ್ಟು ನಾನು ಕ್ರಿಕೆಟ್ ಇದೆಲ್ಲ ಆಗೋದಕ್ಕಿಂತ ಮುಂಚೆ ಊರಲ್ಲೆಲ್ಲ ಆ ಥರ ರೆಸ್ಪಾನ್ಸ್ ಇರಲಿಲ್ಲ. ನಾನು ಫಸ್ಟು ಏನೋ ಸ್ಪೋರ್ಟ್ಸ್ ಅದೆಲ್ಲ ಹೋದಾಗ, ಪಂಚಾಯತಿಗೆ ಅದೆಲ್ಲ ಹೋದಾಗ ಎಷ್ಟೋ ಸರಿ ಮನವಿ ಮಾಡಿದ್ದೀನಿ, ಈ ಥರ ನಾನೇನೋ ಸಾಧನೆ ಮಾಡಿದ್ದೀನಿ, ಕೊಡಿ ಅದನ್ನು ಕೊಡಿ, ಏನೋ ಏನಿದೆ ಅಂದರೆ ಇವಾಗ ಡಿಸೇಬಲ್ಗೆ ಯಾವುದು ಕೋಟ ಇರ್ತಾವಲ್ಲ, ಈ ತರ ಮೀಸಲಾಗಿರ್ತೈತೆ. ಈ ತರ ಏನಾದ್ರು ಧನ ಸಹಾಯ ಮಾಡ್ಬೇಕು, ಅದು ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಎಷ್ಟೋ ಸರಿ ಗ್ರಾಮ ಪಂಚಾಯತಿಲೆಲ್ಲ ಹೋಗಿ ಕೇಳಿದೀನಿ, ಏನೋ ರೆಸ್ಪಾನ್ಸೇ ಬಂದಿರ್ಲಿಲ್ಲ. ಇವಾಗೆಲ್ಲ ಅವರೇ ನಮ್ಮ ಮನೆ ಹತ್ರ ಎಲ್ಲ ಹುಡಿಕೊಂಡ್ ಬರ್ತಾ ಇದ್ದಾರೆ. ಅದೊಂದು ಖುಷಿ ಆಗುತ್ತೆ ಮ್ಯಾಮ್. ಅಪ್ಪ ಅಮ್ಮಂಗೆ ಊರರೆಲ್ಲ ಹೇಳ್ತಾರೆ, ಇಂಥ ಮಗಳು ಎತ್ತಿದ್ಕೂ ಸಾರ್ಥಕ ಆಯ್ತು ಅಂತ. ಅದೊಂದು ವರ್ಡ್ ಸಾಕು ಮ್ಯಾಮ್ ನಮಗೆ. ಪಬ್ಲಿಕ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮನ್ನ ಗುರ್ತಿಸ್ತಾರೆ, ಓ ನೀವು ಕ್ರಿಕೆಟ್ ಆಡಿದ್ರಲ್ವಾ, ನಿಮ್ಮನ್ನ ಟಿವಿಲ್ ನೋಡ್ದೆ, ಪೇಪರ್ ಅಲ್ಲಿ ನೋಡ್ದೆ ಅಂತ ಹೇಳ್ತಾರಲ್ಲ. ಮತ್ತೆ ನಮ್ಮ ಅಪ್ಪ ಏನಾದ್ರು ಪಕ್ಕದೂರ್ಗೆ ಏನಾದ್ರು ಹೋದಾಗ, ನಿನ್ ಮಗಳು ಕ್ರಿಕೆಟ್ ಆಡಿದ್ಲಲ್ವಾ, ನಾವು ನೋಡಿದ್ವಿ ಅನ್ನೋದೇ ಅದೊಂದು ಹೇಳ್ತಾರಲ್ಲ, ಅದೊಂದು ಒಂಥರ ಪ್ರೌಡ್ ಅನ್ಸುತ್ತೆ ನಮ್ಗೆ. ಒಬ್ಬ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿದೀವ ನಾವು ಅಂದ್ರೆ. ಈಗ ಯಾವುದೋ ಒಂದು ಸಾಧನೆ, ಯಾವುದೋ ಸ್ಪೋರ್ಟ್ಸ್ ಆಗಿರಬಹುದು ಅಥವಾ ಅದು ಎಜುಕೇಶನ್ ಆಗಿರಬಹುದು, ಯಾವುದರಲ್ಲೇ ಒಂದು ಸಾಧನೆ ಆಯ್ತು ಅಂತ ಹೇಳಿದ್ರು, ಅದು ದೇಶ ವಿದೇಶ ಸುತ್ಕೊಂಡು ಬಂದ ನಂತರದಲ್ಲೂ ನಮ್ಮ ಲೋಕಲ್ ಲೀಡರ್ಸ್ ಇರ್ತಾರಲ್ಲ, ಸ್ಥಳೀಯ ನಾಯಕರು, ಅವ್ರು ನಿಮ್ಮನ್ನ ಯಾವ ರೀತಿ ಪ್ರೋತ್ಸಾಹಿಸ್ತಾರೆ, ನಿಮ್ಮ ಫ್ಯಾಮಿಲಿಯನ್ನ ಹೇಗೆ ಪ್ರಶಂಸಿಸ್ತಾರೆ, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಅವರು ಕೂಡ ಹೇಳ್ತಾ ಇದ್ರು, ಕಾವ್ಯ ಅವರು, ನೀವು ಕೂಡ ಹೇಳ್ತಿದ್ರಿ, ಸ್ಥಳೀಯ ನಾಯಕರೇನಿದ್ದಾರೆ ಅವರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಪಡೆಯೋದಕ್ಕೆ, ನಿಮ್ಮ ಪೇರೆಂಟ್ಸ್ ಕೂಡ ಹೆಮ್ಮೆ ಇದೆ ಅಥವಾ ಖುಷಿ ಪಡ್ತಿದ್ದಾರೆ ಅಂತ ಹೇಳಿ. ಬಟ್ ಅದಾದ ನಂತರದಲ್ಲಿ ಅವ್ರ ಕಡೆಯಿಂದ ಏನಾದ್ರೂ ಸಹಾಯ ಆಗ್ತಾ ಇದೆಯಾ, ನಿಮ್ಮ ಫ್ಯಾಮಿಲಿನ ಅಥವಾ ನಿಮ್ಮನ್ನ ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಅಥವಾ ಬೇರೆ ಸ್ಥಾನಕ್ಕೆ ಹೋಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರಾ ಅಂತ? ಮ್ಯಾಮ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ಸಹ ಸಿದ್ದರಾಮಯ್ಯ ಸರ್ ಕೂಡ ನಮಗೆ 10 ಲಕ್ಷ ಅನೌನ್ಸ್ ಮಾಡಿಬಿಟ್ಟು ಮತ್ತೆ ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಕೂಡ ಹೌದು ಹೇಳಿದ್ದಾರೆ. ಖಂಡಿತ ನನಗೆ ನಂಬಿಕೆ ಇದೆ ಸರ್ ನಮಗೆ ಮಾಡಿಕೊಟ್ಟೇ ಕೊಡ್ತಾರೆ ಅಂತ. ಮತ್ತು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಸಹ ಪ್ರಾಸೆಸ್ ಆಗ್ತಾ ಇದೆ. ಬಟ್ ನಮ್ಮ ಗ್ರಾಮ ಸ್ಥಳೀಯಸ್ಥರು ಸಹ ಅವರು ಕೂಡ ಹೇಳಿದ್ದಾರೆ, ನಾವು ಒಂದು ಮಾಡಿಕೊಡ್ತೀವಿ ಅಂತ ಒಂದು ಹೇಳಿದ್ದಾರೆ. ನೋಡೋಣ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಖಂಡಿತ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಮ್ಯಾಮ್. ಅವರು ಕೂಡ ನಿಮಗೆ ಅಂತ ಒಂದು ಟೀಮ್ ಬೇಕು ಅಥವಾ ಒಂದು ಕಟ್ಟಡ ಬೇಕು, ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನ ಮಾಡುವಂತವ್ರು ಬೇಕು. ನಿಮ್ಮ ಒಂದು ಡ್ರೆಸ್ ಇಂದ ಹಿಡಿದು ಶೂ ಅಥವಾ ಕ್ರಿಕೆಟ್ಗೆ ಬೇಕಾದಂತಹ ಎಲ್ಲ ವಸ್ತುಗಳು ಅವೆಲ್ಲ ಸಿಗಬೇಕು. ಈ ರೀತಿಯ ಏನಾದರೂ ಬೇಡಿಕೆಗಳಿದೆಯಾ? ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು? ನಮಗೆ ಮೇಯ್ನ್ ನಮಗೆ ಗ್ರೌಂಡ್ ಬೇಕು ಮ್ಯಾಮ್, ಕ್ರಿಕೆಟ್ ಗ್ರೌಂಡ್. ಬ್ಲೈಂಡ್ ಕ್ರಿಕೆಟ್ಗೆ ಯಾವುದೇ ತರದ ಗ್ರೌಂಡ್ ಇಲ್ಲ. ನಾವು ಅದೊಂದು ಎಲ್ಲರ ಹತ್ರ ಅದೇ ಮನವಿ ಮಾಡ್ತಾರೆ, ನಮ್ಗೊಂದು ಗ್ರೌಂಡ್ ಬೇಕು. ಕರ್ನಾಟಕಕ್ಕೊಂದ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ಬೇಕು? ಫಸ್ಟ್ ನಮ್ಗೆ ಕರ್ನಾಟಕಕ್ಕೆ ಒಂದು ಬೇಕು ಮ್ಯಾಮ್, ಅದಾದ್ಮೇಲೆ ಇಂಡಿಯಾ ಟೀಮ್ಗೆ ಒಂದು ಗ್ರೌಂಡ್ ಬೇಕು ನಮ್ಗೆ. ಅಲ್ಲಿ ಅಂದ್ರೆ ಗ್ರೌಂಡ್ ಅಂತ ಅಂದ್ರೆ ಅಲ್ಲೇ ಉಳ್ಕೊಳ್ಳೋ ಅಂತ ವ್ಯವಸ್ಥೆ ಎಲ್ಲ ಇರಬೇಕು. ಮತ್ತೆ ನಮ್ಮ ಟೀಮ್ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಇನ್ನು ಬರ್ತಾ ಇದೆ, ಇನ್ನು ಹೆಚ್ಚಿನದಾಗಿ ಆರ್ಥಿಕವಾಗಿ ಸಹಾಯ ಬೇಕು. ಮತ್ತೆ ಅದಕ್ಕೆ ಬೇಕಾದಂತ ಯೂನಿಫಾರ್ಮು, ಶೂಸು, ಅದ್ರ ಏನ್ ಖರ್ಚಿದೆ ಅದ್ರ ಜೊತೆ ನೋಡ್ಕೊಂಡ್ರೆ, ಸ್ಟೇಡಿಯಂ ಜೊತೆ ಅದ್ ನೋಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಓಕೆ, ಇದನ್ನ ಕೂಡ ಪ್ರಧಾನಿಯವರ ಹತ್ರ ನೀವು ಡಿಸ್ಕಸ್ ಮಾಡಿದ್ರ? ಇದನ್ನೆಲ್ಲ ಹೇಳ್ಕೊಂಡ್ರ ಈ ತರ ಇದೆ, ಈ ಮೂಲಭೂತ ಸೌಕರ್ಯಗಳು ನಮಗೆ ಬೇಕು ಅಂತ ಹೇಳಿದೆ? ಹಾ, ಎಲ್ಲ ಪ್ರತಿಯೊಂದನ್ನು ವಿಷಯನ ಕೂಡ ಹೇಳಿದಿರಿ. ಸೊ ಮುಂದಿನ ದಿನಗಳಲ್ಲಿ ಈಗಾಗಲೇ ವಿಶ್ವಕಪ್ ಗೆದ್ದಾಯ್ತು, ಇದ್ರ ಮೇಲೆ ಏನು ಅಂತ ಹೇಳೋದಕ್ಕೆ ಬರಲ್ಲ, ಇದೇ ಟಾಪಲ್ಲಿದೆ. ಹಾಗಾಗಿ ಮುಂದಿನ ಮ್ಯಾಚ್ ಅಥವಾ ಇದಕ್ಕೆ ಯಾವ ರೀತಿ ತಯಾರಿಯನ್ನು ನಡೆಸ್ಕೊಳ್ತಿದ್ದೀರಿ? ನೀವು ಪ್ರಾರಂಭದಲ್ಲೇ ಹೇಳಿದ್ರಿ ಎಲ್ಲರೂ ಒಂದೇ ಕಡೆ ಇರೋದಿಲ್ಲ, ಬೇರೆ ಬೇರೆ ಕಡೆ ಇರ್ತೀವಿ, ಮ್ಯಾಚಿಗೆ ಒಂದಷ್ಟು ದಿನ ಇರಬೇಕಾದ್ರೂ ಮಾತ್ರ ಪ್ರಾಕ್ಟೀಸ್ ಅಂತ. ಸೊ ಮುಂದಿನ ದಿನಗಳ ತಯಾರಿ ಹೇಗಿದೆ ಅಂತ?
ನಮ್ಮ ತಯಾರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಂದರೆ, ಯಾಕಂತಂದರೆ ನನ್ನ ಟೀಮಲ್ಲಿ ಕೋರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಇವಾಗ ನಾವು ಯಾವ ರೀತಿ ಅಂತಂದರೆ, ಒಂದು ಕುಟುಂಬದಲ್ಲಿ ಒಂದು 16 ಜನ ಒಂದು ಅಕ್ಕ ತಂಗಿಯರು ಇರ್ತಾರಲ್ಲ, ಅದೇ ರೀತಿಯಾಗಿ ನಾವು ಇರ್ತೀವಿ. ಇವಾಗ ಅವರು ಒಂದು ಪ್ಲೇಯರ್ದು ಒಂದು ಕಷ್ಟ ಆಗಿರ್ಬೋದು, ಒಂದು ಹ್ಯಾಪಿ ಮೂಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ನಾನು ಬೇರೆ ಪ್ಲೇಯರ್ಸು ಆಲ್ಮೋಸ್ಟ್ ನಮ್ಮ ಎಲ್ಲ ಪ್ಲೇಯರ್ಸು ಸಹ ಅದಕ್ಕೆ ಎಲ್ಲರೂ ಇನ್ವಾಲ್ವ್ ಆಗ್ತೀವಿ ನಾವು. ಅಂತಂದರೆ ಬೇಗ ಅಟ್ಯಾಚ್ಮೆಂಟ್ ಆಗ್ತೀವಿ ನಾವು. ಒಂದು ಖುಷಿ ಮೂಮೆಂಟಲ್ಲಿ ಆಗಿರ್ಬೋದು, ಮತ್ತು ಬ್ಯಾಡ್ ಮೂಮೆಂಟಲ್ಲಿ ಆಗಿರ್ಬೋದು, ಎಲ್ಲ ಇನ್ನೂ ಜಾಸ್ತಿ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟು ಖಂಡಿತ ನಾವು ಭಾರತಕ್ಕೆ ಇನ್ನೂ ಕಪ್ ತಂದು ಕೊಡ್ತೀವಿ ನಾವು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ಜೊತೆಗೆ ನೀವು ಏನೆಲ್ಲ ಸಾಧನೆ ಮಾಡಿದಿರಿ, ಅದರ ಹಿಂದಿನ ಶ್ರಮ ಹೇಗಿತ್ತು ಎಲ್ಲವನ್ನ ಕೂಡ ನಮ್ಮ ವೀಕ್ಷಕರಿಗೂ ತಲುಪುವಂತಹ ರೀತಿಯಲ್ಲಿ ಹೇಳಿದಿರಿ. ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು. ಥ್ಯಾಂಕ್ ಯು ಮ್ಯಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಒಂದಷ್ಟು ವಿಚಾರಗಳನ್ನು, ಅದರಲ್ಲೂ ಕೂಡ ಅಂದ್ರ ಮೊದಲ ವಿಶ್ವಕಪ್ ಏನಿತ್ತು T20 ವಿಶ್ವಕಪ್, ಇದನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸಿದಂತಹ ಭಾರತ ತಂಡದ ಆಟಗಾರ್ತಿಯರು, ಅದರಲ್ಲೂ ತಂಡದ ನಾಯಕಿ ಆಗಿರಬಹುದು, ಇನ್ನಿಬ್ರು ಆಟಗಾರ್ತಿಯರೇನಿದ್ದಾರೆ, ಎಲ್ಲರೂ ಕೂಡ ತಮ್ಮ ತಮ್ಮ ಬಾಲ್ಯದಲ್ಲಿ ಕಂಡಂತಹ ಕಷ್ಟಗಳಾಗಿರಬಹುದು, ಜೊತೆಗೆ ಅವರಿಗೆ ಯಾವ ಒಂದು ಸಂಸ್ಥೆ ಇದುವರೆಗೂ ಬರೋದಕ್ಕೆ ಸಹಾಯವನ್ನ ಮಾಡಿತು, ಇದೆಲ್ಲದ ವಿಚಾರಗಳನ್ನ ಹಂಚಿಕೊಳ್ಳೋದ್ರ ಜೊತೆಗೆ ಇವತ್ತು ಅವರ ಗೆಲುವಿಗೆ ಸಾಧ್ಯ ಆಗಿದ್ದು ಏನೆಲ್ಲ, ಇದೆಲ್ಲದರ ಬಗ್ಗೆ ಕೂಡ ಹಂಚಿಕೊಂಡಿದ್ದಾರೆ. ಇದೇ ರೀತಿಯ ಯಶಸ್ಸು ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಸಿಗ್ತಾ ಇರಲಿ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ಚಂದನ ಮಂಚನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.